ಈ ಒಂದು ಮಧ್ಯಾಹ್ನದ ವೇಳೆಯಲ್ಲೂ ನಿಮ್ಮ ವಾಕ್ಯಗಳನ್ನು ಆಲೋಚನೆ ಮಾಡಬೇಕಾದ್ರೆ ಗ್ರಹಿಸಿ ಜೀರ್ಣ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು, ಹೇಳ್ತಿರುವಂತಹ ನನಗೂ ಪರಿಶುದ್ಧಾತ್ಮರ ಸಹಾಯವನ್ನು, ಅದನ್ನು ಕೇಳಿ ಆಲಿಸ್ತಿರುವಂತಹ ನಿನ್ನ ಮಕ್ಕಳಿಗೂ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಪ್ರಿಯರಾದ ದೇವಜನರೇ, ಈ ಮಧ್ಯಾಹ್ನದಲ್ಲಿ ಮೊದಲನೇ ಕ್ಲಾಸ್ಗೆ ಸಿದ್ಧ ಮಾಡಲ್ಪಟ್ಟಿರುವಂಥ ಅಂಶದ ಹೆಸರು ಸಮಸಮಾಜ ಸ್ಥಾಪನೆಗೆ ಕಾನೂನೋ ಅಥವಾ ಶಿಕ್ಷೆಯೋ. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಈಗ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು ಸಮಸಮಾಜ ಸ್ಥಾಪನೆಗೆ ಕಾನೂನೋ ಅಥವಾ ಶಿಕ್ಷೆಯೋ. ಪ್ರಿಯರೇ, ಈ ಅಂಶವನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ ಒಂದು ನಿಮಿಷದಲ್ಲಿ. ನಾರ್ಮಲ್ ಆಗಿ ಈ ಅಂಶವ ಹೆಸರು ಕೇಳಿದ ತಕ್ಷಣ ಜನರಿಗೆ ಇದು ಏನು ಅಂಶ, ಇದರಲ್ಲಿ ನಾವೇನು ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ ಅನ್ನುವಂತಹದ್ದು ಅಷ್ಟು ಸುಲಭವಾಗಿ ಅವರ ಮೆದುಳಿಗೆ ಬರೋದಿಲ್ಲ. ಸೊ ಸಮಾಜದ ಸ್ಥಾಪನೆಗೆ ಕಾನೂನೋ ಅಥವಾ ಶಿಕ್ಷೆಯೋ ಅಂದರೆ ಸಮಾಜ ಅಂದರೆ ಮೊಟ್ಟ ಮೊದಲನೇದಾಗಿ ಸಮಾಜ ಅನ್ನುವಂಥ ಪದಕ್ಕಿರುವಂಥ ಅರ್ಥ ಈ ಸಮಾಜದಲ್ಲಿ ಅಥವಾ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲರೂ ಸಮವಾಗಿರಬೇಕು. ಈಗ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ, ಸಿಟಿಗಳ ಕಡೆ ಹೋದಾಗ ಒಂದು ಕಡೆ ದೊಡ್ಡ ದೊಡ್ಡ ವಿಳಾಸವಂತ ಮನೆಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಇದು ಒಂದು ಕಡೆ. ಇನ್ನೊಂದು ಕಡೆ ಏನು ಕಾಣಿಸುತ್ತೆ? ಸ್ಲಮ್ಗಳು ಕಾಣಿಸುತ್ತೆ. ಅಂದರೆ ಎಲ್ಲರೂ ಸಹ ಸಮಾನವಾಗಿ ಇಲ್ಲ, ಇದು ಈಗಿನ ಪ್ರಪಂಚದಲ್ಲಿ. ಹಾಗಾದರೆ ಸಮಾಜ ಅನ್ನುವಂತಹ ಪದಕ್ಕಿರುವಂಥ ಅರ್ಥ ಏನು? ಎಲ್ಲರೂ ಸಹ ಸಮವಾಗಿರಬೇಕು. ಆರ್ಥಿಕವಾಗಿರಬಹುದು, ಫಿನಾನ್ಷಿಯಲ್ ಮ್ಯಾಟರಲ್ಲಾಗಿರ್ಬೋದು, ಅಥವಾ ಅವರು ಜೀವನ ನಡೆಸುವಂತಹ ದಿನನಿತ್ಯದ ಚಟುವಟಿಕೆಗಳಲ್ಲಾಗಿರ್ಬೋದು, ಎಲ್ಲರೂ ಸಹ ಎಲ್ಲದರಲ್ಲೂ ಸಮವಾಗಿರಬೇಕು. ಅಂಶದ ಹೆಸರೇನು? ಸಮಾಜಕ್ಕೆ ಕಾನೂನೋ ಅಥವಾ ಶಿಕ್ಷೆಯೋ. ಅಂದರೆ ಈ ಸಮಾಜವನ್ನು ಸ್ಥಾಪಿಸೋದಕ್ಕೆ ಕಾನೂನು ಸಹಾಯ ಮಾಡುತ್ತೋ. ಕಾನೂನು ಅಂದರೆ ನಮಗೆ ಗೊತ್ತಲ್ವ ಪ್ರಿಯರೇ, ಲಾ. ನಾವು ಮಾಡ್ಕೊಂಡಿರ್ತೀವಲ್ಲ ಲಾ ಅನ್ನುವಂತಹದ್ದು, ಅದು ಅಂದರೆ ನ್ಯಾಯ ಅಂತಲೂ ಕರಿಬೋದು ಅದನ್ನು. ಕಾನೂನು ಸಹಾಯ ಮಾಡುತ್ತೋ ಅಥವಾ ಶಿಕ್ಷೆ ಕೊಟ್ಟರೆ ಸಮಾಜ ಬರುತ್ತೋ, ಇದು ಅಂಶದ ಹೆಸರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಮಾಜದ ಸ್ಥಾಪನೆಗೆ ಉಪಯೋಗ ಆಗಿರುವಂತಹದ್ದು ಯಾವುದು? ನ್ಯಾಯವೋ ಅಥವಾ ಶಿಕ್ಷೆಯೋ, ಇದು ಅಂಶದ ಹೆಸರು. ಒಂದೆರಡು ನಿಮಿಷ ಈ ಅಂಶವನ್ನು ಡಿಪ್ಲೊಮಾ ಇನ್ ಬೈಬಲ್ ಥಿಯಾಲಜಿ 2ನೇ ವರ್ಷದಲ್ಲಿ ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಆಲೋಚನೆ ಮಾಡಿ ನೋಡೋಣ. ಪ್ರಿಯರೇ, ಒಂದಷ್ಟು ವರ್ಷದ ಹಿಂದೆ ಈ ಮಾಜಿ BJP ಮುಖಂಡರಾಗಿದ್ದಂತಹ ಮುರಳಿ ಮನೋಹರ್ ಜೋಶಿ ಅನ್ನುವಂತಹ ಈ ವ್ಯಕ್ತಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಪ್ರಿಯರೇ. ಆ ಸ್ಟೇಟ್ಮೆಂಟ್ ಏನು ಗೊತ್ತಾ? ಸೋಷಿಯಲಿಸಮ್ ಅಂದರೆ ಸಮಾಜನೇ, ಕನ್ಫ್ಯೂಸ್ ಆಗಬೇಕು. ಸೋಷಿಯಲಿಸಮ್ ಅಂದರೂ ಸಮಾಜ ಅಂದರೂ ಎರಡೂ ಸಹ ಒಂದೇ. ಏನು? ಸಮಾನತೆ. ಸೋಷಿಯಲಿಸಮ್ ಅಂದರೆ ಸಮಾನತೆ ಅನ್ನುವಂತಹದ್ದು ಸತ್ಯವೇದದಲ್ಲಿ ಎಲ್ಲೂ ಸಹ ಇಲ್ಲ. ಸಮಾಜ ಅಂದರೆ ಸಮಾಜ ಸಮವಾಗಿರಬೇಕು, ಈ ಒಂದು ಥಿಯಾಸಫಿ, ಈ ಒಂದು ಫಿಲಾಸಫಿ ಸತ್ಯವೇದದಲ್ಲಿ ಎಲ್ಲೂ ಸಹ ಇಲ್ಲ. ಸೋಷಿಯಲಿಸಮ್ ಅನ್ನುವಂತಹ ಪದ ಸತ್ಯವೇದದಲ್ಲಿ ಇಲ್ಲ. ಅಂದರೆ ಸಮಾನತ್ವ ಅಡ್ವೊಕೇಟ್ ಮಾಡುವಂತಹ ವಚನಗಳಾಗಿರ್ಬೋದು, ಮಾತುಗಳಾಗಿರ್ಬೋದು ಸತ್ಯವೇದದಲ್ಲಿ ಇಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದಕ್ಕೆ ನಮ್ಮ ಆತ್ಮಿಕ ತಂದೆಯಾಗಿರುವಂತಹ ಜಯಶಾಲಿ ಅವರು ಇವರಿಗೆ ಮತ್ತೆ ಒಂದು ರಿಪ್ಲೈಯನ್ನು ಕೊಡ್ತಾರೆ. ರಿಪ್ಲೈ ಏನಾಗಿರುತ್ತೆ ಗೊತ್ತಾ? ನೀನು ಸಮಾಜ ಅನ್ನುವಂತಹ ಪದ ಸತ್ಯವೇದದಲ್ಲಿ ಇಲ್ಲ ಅಂತ ಹೇಳ್ತಿದ್ಯಾ. ಸಮಾಜ ಅನ್ನುವಂತಹ ಪದವನ್ನು, ಸಮಾಜವನ್ನು ಹೊಂದಿರತಕ್ಕಂತಹ ವಚನಗಳನ್ನು ನಿನಗೆ ಸುಸ್ತಾಗುವವರೆಗೂ ಸತ್ಯವೇದದಿಂದ ನಾನು ತೋರಿಸ್ತೀನಿ. ಅವರೇನು ಚಾಲೆಂಜ್ ಮಾಡಿದರು. ಆಗ ಒಂದಷ್ಟು ಹಣನ ನಮ್ಮ ಆತ್ಮಿಕ ತಂದೆಯವರು ಹೇಳಿದರು ಅವ್ರಿಗೆ, ಒಂದು ಮೂಟೆಗಟ್ಟಲೆ ಹಣವನ್ನು ತೊಗೊಂಬರಬೇಕಾಗತ್ತೆ. ಯಾಕೆಂದರೆ ಒಂದು ಪದಕ್ಕೆ ಇಷ್ಟು, ನಾನು ತೋರಿಸುವಂಥ ಒಂದೊಂದು ಪದಕ್ಕೆ ಇಷ್ಟು ಅಂತ ಹೇಳಿದ್ರು, ಎಷ್ಟು ಆಗೋಗುತ್ತೆ. ಅಂದರೆ ಸತ್ಯವೇದ ಪೂರ್ತಿಯಾಗಿ ಸಮಾಜ ಆ ಒಂದು ಫಿಲಾಸಫಿಯ ಮೇಲೆ ನಿಂತಿದೆ. ಸಮಾನತ್ವ ಅನ್ನುವಂತಹದ್ದು ಈ ಪ್ರಪಂಚದಲ್ಲಿ ಯಾವುದಾದರೂ ಒಂದು ಗ್ರಂಥ ಬಲವಾಗಿ ದೃಢವಾಗಿ ಪ್ರತಿಪಾದಿಸುತ್ತೆ ಅಂತ ಹೇಳಿದ್ರೆ ಅದು ಸತ್ಯವೇದ ಮಾತ್ರ. ನೋಡೋಣ ಈ ಸಂದೇಶದಲ್ಲಿ ಸಮಾನತ್ವ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು ಸತ್ಯವೇದ ಏನೇನು ಹೇಳಿದೆ ಅಂತ ಹೇಳಿ. ಮೊಟ್ಟ ಮೊದಲನೇದಾಗಿ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ.
ದೇವರು ಸೃಷ್ಟಿ ಮಾಡಬೇಕಾದ್ರೆ ಈ ಸೃಷ್ಟಿ ಸಮಾನತ್ವ ಹೊಂದಿತ್ತೋ ಅಥವಾ ಒಬ್ಬರಿಗೆ ಜಾಸ್ತಿ ಸಂಪತ್ತನ್ನು ಕೊಟ್ಟು ಇನ್ನೊಬ್ಬರಿಗೆ ಕಮ್ಮಿ ಸಂಪತ್ತನ್ನು ಏನಾದರೂ ದೇವರು ಕೊಟ್ರ ಅಂತ ನಾವು ಯೋಚನೆ ಮಾಡಿ ನೋಡಬೇಕಾದ್ರೆ ಈ ವಚನ ನಮಗೆ ಸಿಗುತ್ತೆ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹುಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಅಂದರೆ ದೇವರು ಸೃಷ್ಟಿ ಮಾಡಿ ತನ್ನ ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿ ಮನುಷ್ಯರಿಗೆ ಒಂದು ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಏನು ಆ ಅಧಿಕಾರ? ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಏನು ಮಾಡಬೇಕಂತೆ? ಮನುಷ್ಯರು ಭೂಮಿಯನ್ನು ವಶ ಮಾಡಿಕೊಳ್ಳಬೇಕು. ಆದಿಯಲ್ಲಿ ವಶ ಮಾಡಿಕೊಳ್ಳಿರಿ ಅಂತ ದೇವರು ಹೇಳಿದಂತಹ ಅರ್ಥ ಬೇರೆ, ಆದರೆ ಈಗ ಇದು ನಡೀತಿರುವಂತಹ ಅರ್ಥ ಬೇರೆ. ಒಬ್ಬೊಬ್ಬ ಪೊಲಿಟಿಷಿಯನ್ಸ್, ನಾನು ಎಲ್ಲರ ಬಗ್ಗೆನೂ ಮಾತಾಡ್ತಿಲ್ಲ, ಬಹುತೇಕ ಜನ ರಾಜಕಾರಣಿಗಳು ಅವರ ಆಸ್ತಿಯ ಮೊತ್ತ ಅಥವಾ ಅವರ ಸಂಪತ್ತನ್ನು ಎಲೆಕ್ಷನ್ ಟೈಮಲ್ಲಿ ಡಿಕ್ಲೇರ್ ಮಾಡಬೇಕು ಪ್ರಿಯರೇ. ಇವರು ಡಿಕ್ಲೇರ್ ಮಾಡುವಂತಹ ಆಸ್ತಿಯಲ್ಲಿ ಎಷ್ಟು ಎಕರೆ ಹೊಲ ಅಥವಾ ಸ್ಥಳ, ಎಷ್ಟು ಸೈಟ್ ಇವರ ಹೆಸರಲ್ಲಿದೆ ಅಂತ ಹೇಳಿ ನೋಡಿದಾಗ ನೂರಾರು ಸಾವಿರಾರು ಗಟ್ಟಲೆಗಳಲ್ಲಿ ಹೋಗುತ್ತೆ ಪ್ರಿಯರೇ. ಎಷ್ಟು? ಸಾವಿರಾರು ಗಟ್ಟಲೆ ಎಕರೆಗಳಲ್ಲಿ ಹೋಗುತ್ತೆ. ಹೆಕ್ಟೇರ್ಸ್ ಅಂತ ಹೇಳಿ ಕರಿತೀವಿ ನಾವು ಅದನ್ನು. ಅಂದರೆ ಈ ಲೆಕ್ಕದಲ್ಲಿ ಹೋಗುತ್ತೆ. ದೇವರು ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿ ತನ್ನ ಮಕ್ಕಳಿಗೋಸ್ಕರ ಕಷ್ಟಪಟ್ಟು ಸೃಷ್ಟಿ ಮಾಡಿ ಸಮಾನವಾಗಿ ಹಂಚಿದ್ರು. ನೀವೆಲ್ಲರೂ ಸಹ ಇದನ್ನು ಎಲ್ಲರೂ ಅಂತ ಹೇಳಿದ್ರ? ನಿಮ್ಮಲ್ಲಿ ಬಲ ಇದ್ದಂಥವ್ರು ಮಾತ್ರ, ಸ್ವಲ್ಪ ಜನ ಮಾತ್ರ ಆಕ್ರಮಿಸ್ಕೊಳ್ಳಿ ಅಂತ ಹೇಳಿದ್ರ? ಎಲ್ಲರಿಗೂ ಕೊಟ್ಟಂತಹ ವಾಗ್ದಾನ ಅದು. ಆದರೆ ಎಲ್ಲರನ್ನು ಉದ್ದೇಶಿಸಿ ಕೊಟ್ಟಂತಹ ವಾಗ್ದಾನ ಅದು. ಆದರೆ ಈಗೇನು ನಡೀತಿದೆ? ಸ್ವಲ್ಪ ಜನ ಅದನ್ನು, ತುಂಬ ಜನರಿಗಿಂತ ಸ್ವಲ್ಪ ಜನ ಅದನ್ನು ಆಕ್ರಮಿಸ್ಕೊಂಡಿದ್ದಾರೆ. ಪ್ರಿಯರೇ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಗೊತ್ತಾ? ಅಂದರೆ ಒಂದು ಸರ್ವೆಯ ಪ್ರಕಾರ ಭಾರತ ದೇಶದಲ್ಲಿರುವ ಆಸ್ತಿಯ ಮೊತ್ತದಲ್ಲಿ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಭಾರತ ದೇಶದಲ್ಲಿ ಇರುವ ಆಸ್ತಿಯ ಮೊತ್ತದಲ್ಲಿ, ಅಂದರೆ 100 ರೂಪಾಯಿ ಆಸ್ತಿ ಇದೆ ಅಂದ್ಕೊಳ್ಳಿ ಪ್ರಿಯರೇ, ಭಾರತ ದೇಶದಲ್ಲಿ ಟೋಟಲ್ ಆಗಿ 100 ರೂಪೀಸಲ್ಲಿ 98% ಆಸ್ತಿ 98% ಆಸ್ತಿ ಈ 1% ಜನರ ಹತ್ರ ಇದೆ. ಅರ್ಥ ಆಗಲಿಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಭಾರತದಲ್ಲಿ 100 ರೂಪಾಯಿ ಮೊತ್ತದ ಆಸ್ತಿ ಇದ್ದರೆ ಆ 100 ರೂಪಾಯಿ ಮೊತ್ತದ ಆಸ್ತಿಯಲ್ಲಿ 98 ರೂಪಾಯಿ ಯಾರ ಹತ್ರ ಇದೆ ಗೊತ್ತಾ? ಒಬ್ಬರ ಹತ್ರ ಅಥವಾ ಇಬ್ಬರ ಹತ್ರ ಇದೆ. ಇನ್ನು ಮಿಕ್ಕಿರೋದು ಎಷ್ಟು ಪರ್ಸೆಂಟ್ ಆಸ್ತಿ? 100 ರೂಪೀಸಲ್ಲಿ 98 ರೂಪೀಸ್ ಹೋಯ್ತು, ಮಿಕ್ಕಿರೋದು ಎಷ್ಟು? 2 ರೂಪೀಸ್ ಅಂದ್ಕೊಳ್ಳಿ. ಆ 2 ರೂಪೀಸು ಉಳಿದಿರೋ 99% ಜನರಿಗೆ ಹಂಚಬೇಕಾಗಿದೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಅಂದರೆ 100 ರೂಪಾಯಿಯಲ್ಲಿ 98 ರೂಪಾಯಿ ಆಸ್ತಿ ಒಬ್ಬನ ಹತ್ರನೇ ಇದೆ. ಇನ್ನು ಉಳಿದಿರೋ 2% ಅಂದರೆ 2 ರೂಪಾಯಿ ಆಸ್ತಿಯನ್ನು ಮಿಕ್ಕಿರೋ 99 ಜನರಿಗೆ ಹಂಚಬೇಕು. ಅಂದರೆ 99 ಜನರ ಹತ್ರ ಇರುವಂತಹದ್ದು ಅಷ್ಟೇ ಆಸ್ತಿ, ಅಷ್ಟೇ ಅವರ ಮನೆಗಳು ಏನೋ ಕಟ್ಕೊಂಡಿರ್ತಾರಲ್ಲ ಪ್ರಿಯರೇ, ಅಷ್ಟೇ ಅವರ ಲೆಕ್ಕ. ಅಂದರೆ ಈ ಸಮಾಜದಲ್ಲಿ ಸಮಾನತ್ವ, ಸಮಾಜತ್ವ ಅನ್ನುವಂತಹದ್ದು ಇಲ್ಲ. ನಮ್ಮ ಅಂಶದ ಹೆಸರೇನು? ಸಮಾಜ ಸ್ಥಾಪನೆಗೆ ಕಾನೂನೋ ಅಥವಾ ಶಿಕ್ಷೆಯೋ. ಒಂದು ವೇಳೆ ಕಾನೂನನ್ನು ಮಾಡಿದ್ರೆ ಏನಾದರೂ ಸಮಾನತ್ವ ಬರುತ್ತಾ ಅಂತ ಹೇಳಿ ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ. ಪ್ರಿಯರೇ, ನಮಗೆ ಗೊತ್ತಿರೋ ಹಾಗೆ ಈ ಇಂದಿರಾ ಗಾಂಧಿ ಅನ್ನುವಂತಹ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು 1975 ಹತ್ತಿರದ ವರ್ಷಗಳಲ್ಲಿ. ಇವ್ರು ಇರಬೇಕಾದ್ರೆ ಒಂದು ಕಾನೂನನ್ನು ತರ್ತಾರೆ ಪ್ರಿಯರೇ, ಲ್ಯಾಂಡ್ ಸೀಸಿಂಗ್ ಆ್ಯಕ್ಟ್ ಅಂತ ಕರಿತೀವಿ ನಾವು ಅದನ್ನು. ಈ ಕಾನೂನು ಏನು ಗೊತ್ತಾ? 15 ಎಕರೆ ಸ್ಥಳ, ಇದಕ್ಕಿಂತ ಜಾಸ್ತಿ ಯಾರಾದರೂ ಸ್ಥಳವನ್ನು ಹೊಂದಿದ್ರೆ ಅದನ್ನು ತೆಗೆದು, ಅಂದರೆ 15 ಎಕರೆ ಅವ್ರಿಗೆ ಬಿಟ್ಟು ಮಿಕ್ಕಿರುವ ಸ್ಥಳವನ್ನು ತೆಗೆದು ಏನು ಮಾಡ್ತೀವಿ? ಇಲ್ಲದೇ ಇರುವಂಥವರಿಗೆ ಹಂಚ್ತೀವಿ. ಇದು ಈ ಕಾನೂನಿನ ಉದ್ದೇಶವಾಗಿತ್ತು. ಈ ಕಾನೂನನ್ನು ಬಯಲಿಗೆ ಬರಲಿಕ್ಕೆ, ಈ ಕಾನೂನು ಫೋರ್ಸಿಗೆ ಬರಲಿಕ್ಕೆ ತುಂಬ ಜನ ಬಿಡಲಿಲ್ಲ ಪ್ರಿಯರೇ. ಯಾಕೆ? ತುಂಬ ಜನ ಸುತ್ತಮುತ್ತಲಿರುವಂತಹ ರಾಜಕಾರಣಿಗಳಿಗೆ 15 ಎಕರೆಗಳಿಗಿಂತ ಜಾಸ್ತಿ ಸ್ಥಳ ಇತ್ತು. ಅದಕ್ಕೋಸ್ಕರ ಈ ಕಾನೂನು ಫೋರ್ಸ್ ಸರಿಯಾಗಿ ಬರಲಿಲ್ಲ. ಅದು ಅಲ್ಲದೆ ಇಂದಿರಾ ಗಾಂಧಿ ಅವರು ಬೇಗ ಮರಣ ಹೊಂದುತ್ತಾರೆ. ಅಂದರೆ ಕಾನೂನು ಪಾಸ್ ಆಗಿ ಒಂದು ಸ್ವಲ್ಪ ದಿನಗಳಲ್ಲೇ ಮರಣ ಹೊಂದುತ್ತಾರೆ. ಅಂದರೆ ಕಾನೂನಿನಿಂದ ಸಮಾಜ ಸ್ಥಾಪಿಸಬೇಕು ಅಂತ ಇಂದಿರಾ ಗಾಂಧಿ ಅವರು ಹೊರಟಿದ್ರು. ಆದರೆ ಅದು
ಆಗಲಿಲ್ಲ. ಅಂದರೆ ಕಾನೂನು ಫೇಲ್ ಆಯಿತಾ? ಸಮಾಜತ್ವ ಅನ್ನುವಂತಹ ಸೊಸೈಟಿ ಎಲ್ಲರೂ ಎಲ್ಲರನ್ನೂ ಸಹ ಸಮಾನರನ್ನಾಗಿ ಮಾಡಬೇಕು, ಈ ಉದ್ದೇಶದಿಂದ ಮಾಡಿದಂತಹ ಬಹುತೇಕ ಕಾನೂನುಗಳು, ನೂರಾರು ಕಾನೂನುಗಳು ಬಂದು ಹೊರಟೋಯ್ತು ಪ್ರಿಯರೇ. ಈ ಇಷ್ಟು ಕಾನೂನು ಬಂದು ಹೋದರೂ ಇವಾಗ ಸಮಾನತ್ವ ನಮ್ಮ ಕಣ್ಣು ಕಾಣಿಸ್ತಿದೆಯಾ? ಇಲ್ಲ. ಅಂದರೆ ಕಾನೂನಿನಿಂದ ಸಮಾನತ್ವ ಅನ್ನುವಂತಹದ್ದು ತರಲಿಕ್ಕೆ ಆಗಿಲ್ಲ. ಈಗ ಎರಡನೇದಾಗಿ ನಮ್ಮ ಅಂಶದಲ್ಲಿ ಏನಿದೆ? ಸಮಾಜತ್ವ ಸ್ಥಾಪನೆಗೆ ಕಾನೂನೋ ಅಥವಾ ಶಿಕ್ಷೆಯೋ, ಹೋಗಲಿ ಶಿಕ್ಷೆಯನ್ನು ಕೊಟ್ಟು ಮಾರ್ಪಡಿಸೋಣ ಜನರನ್ನು, ತುಂಬ ದೋಚ್ಕೊಳೋರಿಗೆ ಶಿಕ್ಷೆ ಕೊಡೋಣ. ಶಿಕ್ಷೆ ಕೊಟ್ಟಾಗ ಏನಾದರೂ ನಮ್ಮ ಸಮಾಜದಲ್ಲಿ ಸಮಾನತ್ವ ಅನ್ನುವಂತಹದ್ದು ಬರುತ್ತೇನೋ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಜನರು ನಕ್ಸಲೈಟ್ಸ್ಗಳಾಗಿ ಮಾರ್ಪಡ್ತಿದ್ದಾರೆ. ನಕ್ಸಲೈಟ್ಸ್ಗಳಂದರೆ ಯಾರು? ಈ ಅರಣ್ಯದಲ್ಲಿರ್ತಾರೆ. ಒಂದು ಸ್ಟೇಟ್ ಅಥವಾ ಒಂದು ಸ್ಟೇಟು ಹಾಗೂ ಇನ್ನೊಂದು ಸ್ಟೇಟ್, ಈ ಒಂದು ಬಾರ್ಡರ್ ಲೈನಲ್ಲಿ ಫಾರೆಸ್ಟ್ಗಳಿರುತ್ತಲ್ಲ, ಇದರಲ್ಲಿರ್ತಾರೆ. ಈ ನಕ್ಸಲೈಟ್ಗಳ ಕೆಲಸ ಏನು, ಇವರ ಉದ್ದೇಶ ಏನು ಅಂತ ಹೇಳಿ ನೋಡಿದಾಗ, ರಾಜಕಾರಣಿಗಳಾಗಿರ್ಬೋದು ಅಥವಾ ಬೇರೆ ತುಂಬ ಧನಿಕರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಅಕ್ರಮವಾಗಿ ಸಂಪಾದಿಸ್ತಿರ್ತಾರಲ್ಲ ಪ್ರಿಯರೇ ಹಣ, ಅಥವಾ ಅಕ್ರಮವನ್ನು ಮಾಡುವಂತಹ ಜನರನ್ನು ಹಿಡಿದು ಕಿಡ್ನ್ಯಾಪ್ ಮಾಡಿ ಅಥವಾ ಇನ್ನೊಂದು ಯಾವುದೋ ಮಾಡಿ ಇವರಿಗೆ ಶಿಕ್ಷೆ ಕೊಡುವಂತಹದ್ದೇ ನಕ್ಸಲೈಟ್ಸ್ಗಳ ಕೆಲಸ. ಅವ್ರು ಏನಕ್ಕೋಸ್ಕರ ಹೋರಾಡ್ತಿದ್ದಾರೆ? ಹಾಗಾದರೆ ಸಮಾನತ್ವಕ್ಕೋಸ್ಕರ ಅವರೂ ಸಹ ಹೋರಾಡ್ತಿದ್ದಾರೆ. ಅಂದರೆ ಒಂದು ಕಡೆ ಕಾನೂನನ್ನು ನೋಡಿದ್ವಿ, ಕಾನೂನು ಈ ಸಮಾಜದಲ್ಲಿ ಸಮಾನತ್ವ ಅನ್ನುವಂತಹದ್ದನ್ನು ತರಲಿಕ್ಕಾಗಿಲ್ಲ. ಇನ್ನೊಂದು ಕಡೆ ನಕ್ಸಲೈಟ್ ಶಿಕ್ಷೆಯನ್ನು ಕೊಟ್ಟು ಏನಾದರೂ ಸಮಾನತ್ವ ತರಲಿಕ್ಕಾಗುತ್ತಾ ಅಂತ ನೋಡಿದ್ರೆ ನಕ್ಸಲೈಟ್ಸ್ಗಳು ಅದೇ ಕೆಲಸದಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಅರಣ್ಯದಲ್ಲಿರ್ತಾರೆ. ಹೋಗಲಿ, ಇವರು ಇಂಡಿಪೆಂಡೆನ್ಸ್ ಬಂದಾಗಿನಿಂದ ಈಗಿನವರೆಗೂ ಹೋರಾಟ ಮಾಡ್ತಾನೆ ಇದ್ದಾರೆ, ಜನರನ್ನು ಕಿಡ್ನಾಪ್ ಮಾಡ್ತಾನೆ ಇದ್ದಾರೆ, ಸಮಾನತ್ವ ತರಬೇಕು ಅಂತ ಹೋರಾಡ್ತಾನೆ ಇದ್ದಾರೆ. ಇದೆಯಾ ಸಮಾನತ್ವ ಇಂಡಿಯಾದಲ್ಲಿ ಈಗೂ ಸಹ? ಅಥವಾ ಪ್ರಪಂಚದ ಯಾವುದೇ ದೇಶದಲ್ಲಿ ಸಮಾನತ್ವ ಇದೆಯಾ? ಇಲ್ಲ. ಅಂದರೆ ಮೊಟ್ಟ ಮೊದಲು ಕಾನೂನಿನಿಂದಲೂ ಸಹ ಸಮಾನತ್ವ ಅನ್ನುವಂತಹದ್ದನ್ನು ತರಲಿಕ್ಕೆ ಆಗಿಲ್ಲ. ಎರಡನೇದಾಗಿ ಶಿಕ್ಷೆ ಕೊಟ್ಟರೂ ಸಹ ಸಮಾನತ್ವ ಅನ್ನುವಂತಹದ್ದು ಬಂದಿಲ್ಲ. ಹಾಗಾದರೆ ಈ ಅಸಮಾನತೆಗೆ ಕಾರಣ ಏನು? ಮೊಟ್ಟ ಮೊದಲು ನಾವು ತಿಳಿಬೇಕಾಗಿರುವಂತಹದ್ದು, ಒಂದು ವೇಳೆ ಸಮಾನತ್ವ ಬರಬೇಕಾದ್ರೆ ಪ್ರಪಂಚಕ್ಕೆ ಅಸಮಾನತೆ ಅನ್ನುವಂತಹದ್ದು, ಇನ್ಈಕ್ವಾಲಿಟಿ ಅನ್ನುವಂತಹದ್ದು ಹೋಗಬೇಕು. ಈ ಇನ್ಈಕ್ವಾಲಿಟಿ ಸಮಾಜದಲ್ಲಿದೆ. ಒಬ್ಬರು ಶ್ರೀಮಂತರಾಗಿದ್ದಾರೆ, ಇನ್ನೊಬ್ಬರು ಬಡವರಾಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಸತ್ಯವೇದವನ್ನು ಕೇಳಿದಾಗ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ಅಂದರೆ ಏನು ಹೇಳ್ತಿದ್ದಾರೆ ದೇವರು? ಈ ಅಸಮಾನತೆ ಅನ್ನುವಂತಹದ್ದು ಸಮಾಜದಲ್ಲಿ ಬೇರೂರಿರುವುದಕ್ಕೆ ಮುಖ್ಯ ಕಾರಣ ಏನು? ನಮ್ಮಲ್ಲಿ ಹುಟ್ಟುವ ಆಸೆಗಳು. ಮತ್ತೊಮ್ಮೆ ಆ ವಾಕ್ಯವನ್ನ, ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಒಂದು ನಿಮಿಷ ಪ್ರಿಯರೇ, ಒಂದು ದೇಶ ಇದೆ ಅಂತ ಹೇಳಿದ್ರೆ ಆ ದೇಶ ಇನ್ನೊಂದು ದೇಶದ ಮೇಲೆ ಏನಕ್ಕೋಸ್ಕರ ಯುದ್ಧ ಮಾಡ್ತಾರೆ? ಏನಕ್ಕೋಸ್ಕರ ಯುದ್ಧ ಮಾಡ್ತಾರೆ? ಆ ದೇಶವನ್ನು ಈ ದೇಶ ಆಕ್ರಮಿಸ್ಕೋಬೇಕು, ಆಕ್ಯುಪೈ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡ್ತಾರೆ. ಹಾಗಾದರೆ ಈ ಯುದ್ಧ ಮಾಡುವಂತಹ ಇಂಟೆನ್ಷನ್ ಹಿಂದೆ ಏನಿದೆ, ಆಲೋಚನೆ ಹಿಂದೆ ಏನಿದೆ? ನನಗೆ ಅದು ಬೇಕು, ಆಸೆನೂ ಅಲ್ವೋ ಅದು? ಅದನ್ನೇ ಹೇಳಿದರೆ ಸತ್ಯವೇದದಲ್ಲಿ, ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ಅಂದರೆ ಈ ಲೋಕದಲ್ಲಿ ಅಸಮಾನತೆ, ಸಮಾಧಾನ ಇಲ್ಲದೆ ಇರುವಂತಹದ್ದು ಅಥವಾ ಸಮವಾಗಿ ಇಲ್ಲದೆ ಇರುವಂತಹದ್ದು, ಯುದ್ಧಗಳು, ಜಗಳಗಳು ಎಲ್ಲವೂ ಹುಟ್ಟುವಂತಹದ್ದು ಎಲ್ಲಿಂದ? ನಮ್ಮ ಆಸೆಗಳಿಂದಲೇ. ಇದು ಸತ್ಯವೇದ ಅಸಮಾನತೆಗೆ ಕೊಟ್ಟಿರುವಂತಹ ಮುಖ್ಯವಾದ ಕಾರಣ. ಸ್ವಲ್ಪ ಜನ ಶ್ರೀಮಂತರಾಗಿದ್ದಾರೆ, ಸ್ವಲ್ಪ ಜನ ಬಡವರಾಗಿದ್ದಾರೆ ಅಂತ ಹೇಳಿದ್ರೆ ಕಾರಣ ಇದೆ. ಶ್ರೀಮಂತರಾಗಿರುವಂಥವರು ತಮ್ಮ ಆಸೆಗಳಿಂದ ಅವ್ರು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಡವರು ಅಟ್ಲೀಸ್ಟ್ ಇವತ್ತು ಊಟಕ್ಕೋಸ್ಕರನೂ ಇಲ್ಲದೆ ಅವರು ಊಟಕ್ಕೋಸ್ಕರ ಯೋಚನೆ ಮಾಡ್ತಿದ್ದಾರೆ. ಇದು ಎರಡು ಬೇರೆ ಬೇರೆ ಕಡೆ. ಹಾಗಾದರೆ ಅಸಮಾನತೆ ಅನ್ನುವಂತಹದ್ದು, ನೀವು ಆದಿಕಾಂಡದಲ್ಲಿ ಒಂದು ಮಾತನ್ನು ನೋಡಿದ್ರಿ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ.
ದೇವರು ಎಲ್ಲರಿಗೂ ಸಹ ಈ ಭೂಮಿಯನ್ನು ಹಂಚಿದ್ದಾರೆ, ಎಲ್ಲರನ್ನೂ ಸಹ ಆಕ್ರಮಿಸ್ಕೊಳ್ಳಿ, ನೀವು ಈ ಭೂಮಿಯನ್ನು ವಶ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಯಾಕೆ ಈ ಪರಿಸ್ಥಿತಿ ಬಂದಿದೆ? ಸ್ವಲ್ಪ ಜನ ಶ್ರೀಮಂತರಾಗಿ ಸ್ವಲ್ಪ ಜನ ಬಡವರಾಗಿ ಇರುವಂತಹ ಪರಿಸ್ಥಿತಿ ಬರೋದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಏನು? ದೇವ್ರದ್ದೇನಾದರೂ ತಪ್ಪಿದ್ಯಾ? ಹೋಗಲಿ, ದೇವರೇನಾದರೂ ಅವ್ರಿಗೆ ಜಾಸ್ತಿ ಕೊಟ್ಟು ನಮಗೆ ಕಮ್ಮಿ ಕೊಟ್ಟಿದ್ದಾರಾ ಅಂತ ಹೇಳಿ ನೋಡಿದಾಗ ಶುದ್ಧ ಸುಳ್ಳು. ಸ್ವಲ್ಪ ಜನ ಇರ್ತಾರೆ, ಇದು ದೇವರವರು ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ, ದೇವರ ದ್ರೋಹ ಮಾಡಿಬಿಟ್ರು ಅಂತ ಅವ್ರು ಅಂದ್ಕೊಂಡಿರುವಂತಹದ್ದು ಶುದ್ಧ ಸುಳ್ಳು. ಈ ಅಸಮಾನತೆಗೆ ಬೇರು ಅಂದರೆ ರೂಟ್ ಅನ್ನುವಂತಹದ್ದು ಎಲ್ಲಿದೆ? ಮೊಟ್ಟ ಮೊದಲು ಅಸಮಾನತೆ ಹೇಗೆ ಶುರು ಆಗುತ್ತೆ ಅನ್ನುವುದರ ಕುರಿತು ಸತ್ಯವೇದದಲ್ಲಿ ಒಂದು ಮಾತಿದೆ ಪ್ರಿಯರೇ. ಸಮುವೇಲನ ಮೊದಲನೇ ಗ್ರಂಥ 8ನೇ ಅಧ್ಯಾಯ 4ನೇ ವಚನ. ಸಮುವೇಲನ ಮೊದಲನೇ ಗ್ರಂಥ 8ನೇ ಅಧ್ಯಾಯ 4ನೇ ವಚನ. ಇಸ್ರಾಯೇಲ್ಯರ ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಅವನಿಗೆ, ಇಲ್ಲೊಂದು ಘಟನೆಯನ್ನು ನಾವು ಗಮನಿಸಬೇಕು. ಈ ವಚನವನ್ನು ಓದ್ಲಿಕ್ಕೆ ಮುಂಚೆ ಇದರ ಬ್ಯಾಕ್ಗ್ರೌಂಡನ್ನು ನಿಮಗೆ ಹೇಳ್ತೀನಿ ಪ್ರಿಯರೇ. ಇಸ್ರಾಯೇಲ್ಯರನ್ನು ಯಾವ ರೀತಿ ಉನ್ನತವಾಗಿ ಕಾದು ಅರಣ್ಯದಿಂದ ಕರ್ಕೊಂಬಂದರು, ಐಗುಪ್ತ ದೇಶದಲ್ಲಿದ್ದಂತಹ ಸೆರೆಯಿಂದ ಆಚೆ ಕರ್ಕೊಂಬಂದರು ದೇವರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಂದರೆ ಇಸ್ರಾಯೇಲ್ಯರನ್ನು ಉನ್ನತರಾಗಿ ನಡೆಸ್ತಾ ಇದ್ರು ದೇವರು. ಇಷ್ಟು ಉನ್ನತರಾಗಿ ನಡೆಸಿದ್ರೂ ಸಹ ಇವರೊಂದು ನಿರ್ಧಾರಕ್ಕೆ ಬರ್ತಾರೆ. ಇಸ್ರಾಯೇಲ್ಯರು ಯಾರ ಹತ್ರ ಬರ್ತಾರೆ? ಇವರು ಸಮುವೇಲನ ಹತ್ರ ಬರ್ತಾರೆ. ಬಂದೇನು ಹೇಳ್ತಾರೆ ಗೊತ್ತಾ? ಮುಂದೆ ಹೇಳ್ತಿದ್ದಾರೆ ನೋಡಿ. ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಹಾಗಾದ್ರೆ ಸಮುವೇಲನು ವಯಸ್ಸಾಗಿದೆ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯೋದಿಲ್ಲ, ಅದಕ್ಕೋಸ್ಕರ ನೀನು ಏನು ಮಾಡ್ಬೇಕು ಗೊತ್ತಾ ನಮಗೆ ಅಂತ ಇಸ್ರಾಯೇಲ್ರು ಏನಕ್ಕೋಸ್ಕರ ಕೇಳ್ತಿದ್ದಾರೆ ನೋಡಿ ಅಲ್ಲಿ. ಆದ್ದರಿಂದ ಬೇರೆ ಎಲ್ಲ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು. ಪ್ರಿಯರೇ, ಇಸ್ರಾಯೇಲ್ ಜನರನ್ನ ಬಿಟ್ಟು ಬೇರೆ ಎಲ್ಲ ಜನರಿಗೂ ಯಾರಿದ್ರು? ರಾಜ ಇದ್ರು. ಐಗುಪ್ತ ದೇಶದಲ್ಲಿ ರಾಜ ನಮಗೆಲ್ಲರಿಗೂ ಗೊತ್ತು, ಆ ರಾಜನನ್ನು ನಾವು ನೋಡಿದ್ದೀವಿ ಸತ್ಯವೇದದಲ್ಲಿ. ಹಾಗಾದರೆ ಇಸ್ರಾಯೇಲ್ಯರಿಗೆ ಮಾತ್ರ ರಾಜ ಇರಲಿಲ್ಲ. ಯಾಕೆ? ಇವರು ಐಗುಪ್ತ ದೇಶದ ಸೆರೆಯಲ್ಲಿದ್ದರು, ಅಲ್ಲಿಂದ ದೇವರೇ ಇವ್ರನ್ನ ಸ್ವತಃ ಬಿಡಿಸಿ ಕರ್ಕೊಂಬಂದರು. ಈಗ ಏನು ಮಾಡ್ತಿದ್ದಾರೆ? ನಮಗೂ ಸಹ ಉಳಿದ ಪ್ರಜೆಗಳಿಗೆಲ್ಲ ರಾಜ ಇದ್ದಾರಲ್ವಾ, ಹಾಗೆ ನಮಗೂ ಸಹ ಅರಸನನ್ನ ನೇಮಿಸು. ಮುಂದೆ ಓದಿ. ಅವನೇ ನಮ್ಮ ನ್ಯಾಯಸ್ಥಾಪಕನಾಗಿರಲಿ ಅಂದನು. ಅಂದರೆ ಇವ್ರ ಮಾತಿನಲ್ಲಿರುವಂತಹ ಉದ್ದೇಶವನ್ನು ನಾವು ಯೋಚನೆ ಮಾಡಿದಾಗ ಒಬ್ಬ ರಾಜ ಬೇಕು ಇವ್ರ ಪ್ರಕಾರ. ಇದಕ್ಕೆ ಮುಂಚೆ ಇವ್ರಿಗೆ ಯಾರು ರಾಜ ಆಗಿರ್ತಾರೆ? ದೇವರೇ ಸ್ವತಃ ಅರಸನಾಗಿದ್ದು ಇವ್ರಿಗೆ ನ್ಯಾಯ ತೀರಿಸುವಂತಹದ್ದು, ಇವ್ರಿಗೆ ನ್ಯಾಯ ಕೊಡಿಸುವಂತಹದ್ದು ಎಲ್ಲವೂ ಸಹ ದೇವರೇ ನೋಡ್ಕೊತಾ ಇರ್ತಾರೆ. ಆಗ ಅಸಮಾನತೆ ಇತ್ತ? ದೇವರು ಅರಸನಾಗಿದ್ದಾಗ ಅಸಮಾನತೆ ಈ ಜನಾಂಗದಲ್ಲಿ ಇತ್ತ? ಇಲ್ಲ, ಎಲ್ಲರೂ ಸಮವಾಗಿದ್ರು. ರಾಜ ಅಂತ ಹೇಳಿ ಒಬ್ಬ ನಮಗಿಂತ ಮೇಲೆ ಇರಲಿಲ್ಲ. ರಾಜನ ವಂಶಸ್ಥರು ಅಂತ ಒಂದು ವಂಶ ನಮಗಿಂತ ಮೇಲೆ ಇರಲಿಲ್ಲ. ಅಂದರೆ ಅಸಮಾನತೆ ಅನ್ನುವಂತಹದ್ದು ಇರಲಿಲ್ಲ. ದೇವರು ಇವ್ರನ್ನ ಆಳ್ತಾ ಇದ್ರು, ಇವರೆಲ್ಲರೂ ಸಹ ದೇವರ ಕೆಳಗಿದ್ರು, ಇವರ ಮಧ್ಯ ಸಮಾನತ್ವ ಅನ್ನುವಂತಹದ್ದು ಇತ್ತು. ಈಗ ಓದಿ ಮುಂದೆ. ಅವನೇ ನಮ್ಮ ಸ್ಥಾಪಕನಾಗಿರಲಿ ಅಂದರು. ನ್ಯಾಯಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು, ನ್ಯಾಯಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಮುವೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ, ಜನರು ಹೇಳಿದಂತೆಯೇ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ. ಅಂದರೆ ಸಮುವೇಲನ ಹತ್ರ ದೇವ್ರೇನಂದ್ರು ನೊಂದುಕೊಂಡು ಆ ಟೈಮಲ್ಲಿ ಅವ್ರು ಹೇಳ್ದಂಗೆ ಮಾಡು ಸಮುವೇಲನೇ, ಅವರು ನಿನ್ನನ್ನಲ್ಲ ಯಾರನ್ನು ತಿರಸ್ಕರಿಸ್ತಿದ್ದಾರೆ? ನನ್ನನ್ನು ತಿರಸ್ಕರಿಸಿದ್ದಾರೆ. ಅಂದರೆ ಇಷ್ಟು ದಿನ ನಾನು ಅವ್ರಿಗೆ ದೇವರು, ರಾಜನು, ತಂದೆಯು ಎಲ್ಲ ಆಗಿದ್ನಲ್ಲ, ಹಾಗಾದರೆ ನನ್ನನ್ನು ಅವರು ತಿರಸ್ಕಾರ ಮಾಡಿದ್ದಾರೆ. ನನ್ನ ಆಳಿಕೆಗೆ ಅಂದರೆ ಸಮಾನತ್ವದಿಂದ ದೇವರು ಆಳ್ತಾ ಇದ್ರು ಅವರನ್ನು, ನನ್ನ ಆಳಿಕೆಗೆ ಅವರು ಬೇಡ ಅಂತ ಹೇಳಿದ್ದಾರೆ.
ನಾನು ಅವರನ್ನು ಐಗುಪ್ತದಿಂದ ಬಿಡಿಸಿದಂದಿನಿಂದ ಇಂದಿನವರೆಗೂ ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರು. ನನಗೆ ಹೇಗೆ ಮಾಡಿದರೋ ಹಾಗೆಯೇ ನಿನಗೂ ಮಾಡುತ್ತಾರೆ. ನೀನು ಈಗ ಅವರು ಕೇಳಿಕೊಂಡಂತೆ ಮಾಡು. ಆದರೆ ಅವರ ಮೇಲೆ ರಾಜರಿಗಿರುವ ಅಧಿಕಾರವೆಷ್ಟೆಂಬುದನ್ನು ಅವರಿಗೆ ತಿಳಿಸಿ ಎಚ್ಚರಿಸದೇ ಇರಬೇಡ ಎಂದು ಹೇಳಿದನು. ಅಂದರೆ ಜನರು ಬಂದು ಏನಂತ ಕೇಳಿದ್ರು? ರಾಜನು ನಮಗೆ ಬೇಕು ಅಂತ ಕೇಳಿದ್ರು. ದೇವರು ಸರಿ, ಅವ್ರಿಗೆ ಇಷ್ಟ ಬಂದಂಗೆ ರಾಜನನ್ನು ನೇಮಿಸು. ಆದರೆ ಒಂದು ವೇಳೆ ರಾಜ ಅವ್ರ ಮೇಲೆ ರಾಜನನ್ನು ನೇಮಿಸಿದ್ರೆ ಅವರಿಗೆ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಅವರಿಗೆ ವಿವರಿಸಿ ಎಚ್ಚರಿಕೆ ಕೊಡು ಅಂತ ದೇವರು ಹೇಳಿದ್ರು. ಅಂದರೆ ಸಮಾನತ್ವ ಇರುವ ಆ ಕಾಲ, ಅಂದರೆ ದೇವರು ಆಳ್ತಿದ್ದ ಕಾಲದಲ್ಲಿ ಸಮಾನತ್ವ ಇತ್ತು. ಈ ಸಮಾನತ್ವ ರಾಜನನ್ನು ನೇಮಿಸದ ಮೇಲೆ ಇರೋದಿಲ್ಲ. ಇದನ್ನು ಜನರಿಗೆ ವಿವರಿಸಿ ಹೇಳು ಅಂತ ಎಚ್ಚರಿಕೆ ಕೊಟ್ಟರೋ ಇಲ್ವೋ? ಕೊಟ್ಟರು. ರಾಜನನ್ನು ನೇಮಿಸುವ ಮೊದಲು ನಿಮ್ಮಲ್ಲಿರುವಂಥ ಸಮಾನತ್ವ ಹೋಗುತ್ತೆ, ಹಾಳಾಗಿ ಹೋಗುತ್ತೆ, ನಾಶವಾಗಿ ಹೋಗುತ್ತೆ, ನಿಮ್ಮಲ್ಲಿ ಅಸಮಾನತೆ ಹುಟ್ಟುತ್ತೆ ಅಂತ ದೇವರು ಮನುಷ್ಯರಿಗೆ ಎಚ್ಚರಿಸಿದ್ರೋ ಇಲ್ವೋ? ಎಚ್ಚರಿಸಿದ್ರು. ಹೇಗೆ ಅಸಮಾನತ್ವ ಬರುತ್ತೆ, ಅಂದರೆ ಹೇಗೆ ಸಮಾನತ್ವ ಅನ್ನುವಂತಹದ್ದು ಹೋಗುತ್ತೆ ಅಂತ ದೇವರು ಎಚ್ಚರಿಸ್ತಿದ್ದಾರೆ ನೋಡಿ ಪ್ರಿಯರೇ. ಸಮುವೇಲನು ಅರಸನನ್ನು ಬೇಡಿಕೊಂಡ ಜನರಿಗೆ ಯೆಹೋವನ ಮಾತುಗಳನ್ನೆಲ್ಲ ತಿಳಿಸಿ ಅವರಿಗೆ, ಅರಸನ ಅಧಿಕಾರವೆಷ್ಟೆಂದು ಕೇಳಿರಿ. ಅವನು ನಿಮ್ಮ ಮಕ್ಕಳನ್ನು ತೆಗೆದುಕೊಂಡು ತನ್ನ ಸಾರಥಿಗಳನ್ನಾಗಿಯೂ ರಾಹುತರನ್ನಾಗಿಯೂ ಮಾಡಿಕೊಳ್ಳುವನು. ಅಷ್ಟೇ ಅಲ್ವಾ ಪ್ರಿಯರೇ? ಅರಸನು ರಾಜ ಅಂದಿದ ತಕ್ಷಣ ಏನಿರಬೇಕು? ಹೋಗೋಕ್ಕೆ ಬರೋಕ್ಕೆ ನಡ್ಕೊಂಡು ಹೋಗ್ತಾನ? ರಾಜ ನಡ್ಕೊಂಡು ಹೋಗ್ತಾನ ಬೀದಿಯಲ್ಲಿ? ಇಲ್ಲ. ಏನಿರಬೇಕು? ಈಗಿನ ಕಾಲದಲ್ಲಾದರೆ ಲಕ್ಸುರಿ ಆಗಿರುವಂತಹ ಕಾರು, ಆಗಿನ ಕಾಲದಲ್ಲಿ ರಥ. ಹೌದಾ? ಆ ರಥವನ್ನು ಓಡಿಸ್ಲಿಕ್ಕೆ ಡ್ರೈವರ್ ಬೇಕಲ್ವ? ಮತ್ತು ರಾಜನೇ ಓಡಿಸೋಕ್ಕಾಗತ್ತಾ? ಇಲ್ಲ. ಅಂದರೆ ಒಂದು ರಾಜನು ಅಂತ ಹೇಳಿ ಒಂದು ವ್ಯಕ್ತಿಯನ್ನು ನೇಮಿಸಿದಾಗ ರಾಜನಿಗೆ ಏನು ಬೇಕು? ಮೊಟ್ಟ ಮೊದಲು ರಥ. ಆ ರಥವನ್ನು ಓಡಿಸ್ಲಿಕ್ಕೆ ಒಬ್ಬ ಡ್ರೈವರು. ಹಾಗಾದರೆ ಈ ರಥವನ್ನು ಓಡಿಸುವಂತಹ ಡ್ರೈವರು ರಾಜನಿಗೆ ಸಮಾನತ್ವವನ್ನು ಹೊಂದಿರ್ತಾನೆ? ಅವನ ಕೈ ಕೆಳಗಡೆ ಇರ್ತಾನೆ? ಅವನ ಕೈ ಕೆಳಗೆ. ಅಸಮಾನತ್ವ ಬಂತು. ಯಾರಿಂದ ಬಂತು? ದೇವರಿಂದ ಬಂತ? ಮನುಷ್ಯರು ಮಾಡ್ಕೊಂಡ್ರ? ಮುಂದೆ ಇನ್ನು ಏನು ಹೇಳಿದ್ದಾರೆ? ಸಾರಥಿಗಳನ್ನಾಗಿಯೂ ರಾಹುತರನ್ನಾಗಿಯೂ ಮಾಡಿಕೊಳ್ಳುವನು. ಅವರು ಅವನ ರಥಗಳ ಮುಂದೆ ಓಡುವವರಾಗಬೇಕು. ಒಂದು ಸ್ವಲ್ಪ ಜನ ಈಗ ನೀವು ನೋಡಿರ್ತೀರ ಪ್ರಿಯರೇ, ಟಿ ವಿಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಬಂದಿದ ತಕ್ಷಣ ಕಾರಲ್ಲಿ ಬರ್ತಾ ಇರ್ತಾರೆ, ಸ್ಲೋ ಮಾಡಿರ್ತಾರೆ. ಬರ್ತಾ ಇರಬೇಕಾದ್ರೆ ಸುತ್ತ ಯಾರಿರ್ತಾರೆ? SPG, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಇವ್ರು ಯಾರಿಗೋಸ್ಕರ ಸೆಕ್ಯೂರಿಟಿ ಕೊಡ್ತಾರೆ? ರಾಜನಿಗೋಸ್ಕರ, ಅಂದರೆ ಈಗ ಪ್ರೈಮ್ ಮಿನಿಸ್ಟರ್ಗೋಸ್ಕರ. ಆಗಿನ ಕಾಲದಲ್ಲೂ ರಥಗಳ ಮುಂದೆ ಇವ್ರು ಓಡ್ತಾ ಇರಬೇಕು. ಮುಂದೆ ಕೆಲವರನ್ನು ಸಹಸ್ರಾಧಿಪತಿಗಳನ್ನಾಗಿಯೂ ಕೆಲವರನ್ನು ಪಂಚದಶಾಧಿಪತಿಗಳನ್ನಾಗಿಯೂ ನೇಮಿಸುವನು. ಹಾಗಾದರೆ ರಾಜನನ್ನು ನೇಮಿಸಿದ ಮೇಲೆ ಆ ಸಾಮ್ರಾಜ್ಯದಲ್ಲಿ ತುಂಬ ಜನ ಇರ್ತಾರಲ್ಲ, ಒಂದು 5 ಲಕ್ಷ ಜನರು ಇರ್ತಾರೆ ಅಂದ್ಕೊಳ್ಳಿ. 5 ಲಕ್ಷ ಜನರನ್ನು ಸಹ ರಾಜ ಒಬ್ಬನೇ ಆಳ್ಲಿಕ್ಕಾಗತ್ತಾ? ಅವರ ಬೇಡಿಕೆಗಳನ್ನು, ಅವರಿಗೆ ಸೆಕ್ಯೂರಿಟಿ ಕೊಡುವಂತಹದ್ದನ್ನು, ಅವರಿಗೆ ಕಾವಲು ಕೊಡುವಂತಹದ್ದು ರಾಜ ಒಬ್ಬನ ಕೈಯಿಂದನೇ ಆಗುತ್ತಾ? ಇಲ್ಲ. ಯಾರನ್ನು ನೇಮಿಸಬೇಕು ಅದಕ್ಕೋಸ್ಕರ? ಸಹಸ್ರಾಧಿಪತಿ, ಅಂದರೆ 1000 ಜನರ ಮೇಲೆ ಒಬ್ಬ ಅಧಿಕಾರಿ. ಮತ್ತೆ ಮುಂದೆ ಏನು ಹೇಳಿದ್ದಾರೆ? ಸಹಸ್ರಾಧಿಪತಿಯನ್ನಾಗಿಯೂ ಕೆಲವರನ್ನು ಪಂಚದಶಾಧಿಪತಿಗಳನ್ನಾಗಿಯೂ. ದಶ ಅಂದರೆ 10, ಪಂಚ ಅಂದರೆ 5, ಅಂದರೆ 50 ಜನರ ಮೇಲೆ ಒಬ್ಬ ಅಧಿಕಾರಿಯನ್ನು ಮುಂದೆ ನೇಮಿಸುವನು. ಇನ್ನು ಕೆಲವರು ಅವನ ಭೂಮಿಯನ್ನು ಉಳುವವರು, ಪೈರನ್ನು ಕೊಯ್ಯುವವರು, ಯುದ್ಧಾಯುಧ, ರಥ ಸಾಹಿತ್ಯ ಇವುಗಳನ್ನು ಮಾಡುವವರು ಆಗಬೇಕು. ಇದಲ್ಲದೆ ಅವನು ನಿಮ್ಮ ರಾಜನ ಬಗ್ಗೆ ಹೇಳ್ತಿರುವಂತಹ ಮಾತುಗಳು ಪ್ರಿಯರೇ. ಇದಲ್ಲದೆ ಅವನು ನಿಮ್ಮ ಹೆಣ್ಣು ಮಕ್ಕಳನ್ನು ಸುಗಂಧ ದ್ರವ್ಯ ಮಾಡುವುದಕ್ಕೂ, ಅಡಿಗೆ ಮಾಡುವುದಕ್ಕೂ, ರೊಟ್ಟಿ ಸುಡುವುದಕ್ಕೂ ನೇಮಿಸಿಕೊಳ್ಳುವನು. ಅಂದರೆ ಮುಂದೆ ಇನ್ನೂ ಯಾವ್ಯಾವ ಥರ ನಿಮ್ಮನ್ನು, ಅಂದರೆ ಜನರನ್ನು, ಒಬ್ಬ ರಾಜನನ್ನು ಮಾಡಿದ್ರೆ ಆ ರಾಜನು ಜನರನ್ನು ಹೇಗೆಲ್ಲ ಉಪಯೋಗಿಸ್ಕೊತಾನೆ ಅಂತ ಮುಂದೆ ಹೇಳ್ತಾ ಹೋಗ್ತಿದ್ದಾರೆ ಪ್ರಿಯರೇ. ಅದನ್ನು ನೀವು ಓದ್ಕೊಳ್ಳಿ. ಅಂದರೆ ಇದರಿಂದ
ನಾವು ತಿಳಿಬೇಕಾಗಿರುವಂತಹ ಸಾರಾಂಶ ಒಂದೇ. ದೇವರು ಆದಿಕಾಂಡದಲ್ಲಿ ಎಲ್ಲರಿಗೂ ಈ ಭೂಮಿಯನ್ನು ಸಮಾನವಾಗಿ ಹಂಚಿದ್ರು. ಇಸ್ರಾಯೇಲಿಯರಿಗೆ ರಾಜ ಇರಲಿಲ್ಲ ಪ್ರಿಯರೇ, ದೇವರೇ ಅವರನ್ನು ಆಳ್ತಾ ಇದ್ರು. ಆದರೆ ನಮಗೂ ಸಹ ರಾಜ ಬೇಕು ಅಂತ ಹಠ ಮಾಡಿ ದೇವರ ಹತ್ರ ಸಮುವೇಲನ ಹತ್ರ ಕೇಳಿ ದೇವರ ಆಳ್ವಿಕೆಯನ್ನು ಬೇಡ ಅಂತ ಹೇಳಿ ಅಸಮಾನತ್ವವನ್ನು ಇವರೇ ತಂದ್ಕೊಂಡ್ರು. ಹಾಗಾದರೆ ರಾಜ ಹೋಗ್ಬೇಕಂದ್ರೆ ಅದಕ್ಕೊಂದು ರಥ ಬೇಕು. ಹಾಗಾದರೆ ಜನರ ಮಕ್ಕಳಲ್ಲಿ ಒಬ್ಬ ಮಗನನ್ನು ರಥವನ್ನು ನಡೆಸುವವನಾಗಿ ನೇಮಿಸ್ಕೋತಾನೆ ರಾಜ. ಹಾಗಾದರೆ ಆ ರಥವನ್ನು ನಡೆಸುವವನು ರಾಜನ ಕೈ ಕೆಳಗೆ ಇರ್ತಾನೆ. ಸಹಸ್ರಾಧಿಪತಿ 1000 ಜನರ ಮೇಲೆ ಒಬ್ಬರನ್ನು ನೇಮಿಸ್ತಾನೆ. ಹಾಗಾದರೆ ಅವರು ಸಹ ರಾಜನ ಕೆಳಗಡೆ ಇರಬೇಕು. ಅಡಿಗೆ ಮಾಡುವಂಥ ರಾಜ ಅಡುಗೆ ಮಾಡ್ಕೋತಾನ? ಇಲ್ಲ. ಯಾರಿರಬೇಕು? ಅಡಿಗೆ ಮಾಡುವಂಥವ್ರು ಇರಬೇಕು. ಹಾಗಾದರೆ ಅವರು ರಾಜನ ಕೈ ಕೆಳಗಡೆ ಇರ್ತಾರೋ ಇಲ್ವೋ? ಇರ್ತಾರೆ. ಪ್ರತಿಯೊಂದು ವಿಚಾರದಲ್ಲಿ ಅಸಮಾನತ್ವ ಅನ್ನುವಂತಹದ್ದು ಶುರುವಾಗತ್ತೆ. ಅದಕ್ಕೆ ಕಾರಣ ಯಾರು? ಜನರು. ಆಗಿನ ಕಾಲದಲ್ಲಿ ಇಸ್ರಾಯೇಲಿಯರು. ಈಗಲೂ ಸಹ ಅಸಮಾನತ್ವ ಇದೆ ಅಂತ ಹೇಳಿದ್ರೆ ಆಗ ಬಿತ್ತಂತಹ ಬೇರು ಇದಾಗಿರುತ್ತೆ ಪ್ರಿಯರೇ. ಅಂದರೆ ಅಸಮಾನತ್ವ ಅನ್ನುವಂತಹದ್ದು ಈ ಭೂಮಿ ಮೇಲೆ ಹೇಗೆ ಪ್ರವೇಶ ಮಾಡ್ತು, ಅದಕ್ಕೋಸ್ಕರ ಈ ವಚನವನ್ನು ನಾವು ನೋಡಿದ್ದೀವಿ. ಇನ್ನು ಮುಂದೆ ಒಬ್ಬ ರಾಜನನ್ನು ನೇಮಿಸಿದ್ರೆ, ಓಕೆ, ಜನರು ಹಠ ಮಾಡಿದ್ದಾರೆ, ರಾಜನನ್ನು ನೇಮಿಸಿದ್ದಾರೆ. ಆ ರಾಜ ಹೇಗಿರಬೇಕು ಅಂತ ದೇವರು ಅನ್ಕೊಂಡಿದ್ದಾರೆ ಅಂತ ನೋಡಿ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 14ನೇ ವಚನ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 14ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸವಾಗಿರುವಾಗ ಸುತ್ತಲಿರುವ ಎಲ್ಲ ಜನಾಂಗಗಳಂತೆ ನಾವು ಅರಸನನ್ನು ನೇಮಿಸಿಕೊಳ್ಳೋಣ ಎಂದು ಹೇಳಿಕೊಳ್ಳುವ ಪಕ್ಷಕ್ಕೆ ನೀವು ಅಗತ್ಯವಾಗಿ ನಿಮ್ಮ ದೇವರಾದ ಯೆಹೋವನು ಆದುಕೊಂಡವರನ್ನೇ ನೇಮಿಸಿಕೊಳ್ಳಬೇಕು. ನಿಮ್ಮ ಬಂಧುಗಳಾದ ಸ್ವಜನರಲ್ಲೇ ಒಬ್ಬನನ್ನು ಅರಸನನ್ನಾಗಿ ನೇಮಿಸಿಕೊಳ್ಳಬೇಕೇ ಹೊರತು ಅನ್ಯ ದೇಶದವನು ನೇಮಿಸಬಾರದು. ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು. ಅರಸನಿಗಿರಬೇಕಾಗಿರುವಂತಹ ಕ್ವಾಲಿಟಿ ಹೇಳ್ತಿದ್ದಾರೆ ಪ್ರಿಯರ ದೇವರು. ಇದು ಈಗಿರುವಂತಹ ಪೊಲಿಟಿಷಿಯನ್ಸು ಸಹ ನೋಡಿ ಕಲಿಬೇಕಾಗಿರುವಂತಹದ್ದು. ಆಗ ಅರಸನು ರಾಜನಾಗಿದ್ದ. ಈಗ ರಾಜರು ಯಾರು? ರಾಜಕಾರಣಿಗಳು. ಹೌದಾ? ನಾವೇ ಎಲೆಕ್ಟ್ ಮಾಡುವಂತಹ ಪೊಲಿಟಿಷಿಯನ್ಸ್. ಸಮಾನತ್ವ ದೇವರೇ ಆಳ್ತಿದ್ದಾಗ ಸಮಾನತ್ವ ಇತ್ತು. ಈ ಜನರು ಹಠ ಮಾಡಿ ರಾಜನನ್ನ ಬೇಕು ಅಂದರು. ಸರಿ, ರಾಜನನ್ನ ಈ ಜನರ ಮನಸ್ಸಿಗೆ ನೋವಾಗಬಾರ್ದು, ಈ ಜನರು ಹೇಳಿದಂತೆ ಆಗಲಿ ಹೋಗಲಿ ಅಂತ ಹೇಳಿ ದೇವರು ಒಂದು ರಾಜನನ್ನ ನೇಮಿಸಿದ್ರು. ಆಗಲೂ ಸಹ ದೇವರು ಸುಮ್ಮನೆ ಇರಲಿಲ್ಲ ಪ್ರಿಯರೇ. ರಾಜನಾಗಬೇಕಾದ್ರೆ ಅವನಿಗೆ ಕ್ವಾಲಿಟಿ ಇರಬೇಕು, ಆಗ ನಿಮ್ಮ ದೇಶದಲ್ಲಿ ಸಮಾನತ್ವ ಬರುತ್ತೆ ಅಂತ ಅಂದ್ಕೊಂಡು ರಾಜನಿಗಿರಬೇಕಾಗಿರುವಂತಹ ಕ್ವಾಲಿಟೀಸನ್ನು ಬರೆಸ್ತಾ ಹೋಗಿದ್ದಾರೆ. ಓದಿ. ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು. ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಹೋಗಗೊಡಿಸಬಾರದು. ನೀವು ಇನ್ನೂ ಆ ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದ್ದಾನಲ್ಲ. ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು. ಮಾಡಿಕೊಂಡರೆ ಅವನ ಮನಸ್ಸು ಯೆಹೋವನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು. ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು. ಅಂದರೆ ಈ ಇಷ್ಟು ವಚನಗಳಿಂದ ನಮ್ಗೆ ಅರ್ಥ ಆಗಿದ್ದೇನು? ರಾಜನಾಗಿರುವಂಥವನು ಏನು ಮಾಡಬಾರ್ದು? ಕೂಡಿಟ್ಟುಕೊಳ್ಳಬಾರದು. ಈಗ ಅಸಮಾನತ್ವ ಇದೆ. ಒಬ್ಬ ಮಿನಿಸ್ಟ್ರ್ ಹತ್ರ 1000 ಕೋಟಿ ಇದೆ, ಇನ್ನೊಬ್ಬ ಮಿನಿಸ್ಟ್ರ್ ಹತ್ರ 2000 ಕೋಟಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ದೇವರು ಬರೆಸಿದಂತಹ ಅರಸರು ಈಗ ಇಲ್ಲ. ಇನ್ನೊಂದು ವಚನ, ರಾಜನಿಗಿರಬೇಕಾಗಿರುವಂತಹ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇನ್ನೊಂದು ವಚನವನ್ನು ಬರೆಸಿದ್ದಾರೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 4ನೇ ವಚನ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 4ನೇ ವಚನ. 29:4. ನ್ಯಾಯಪಾಲಕನಾದ ರಾಜನು ದೇಶವನ್ನು ವೃದ್ಧಿಗೆ ತರುವನು. ಸಾಕು.
ಅಂದರೆ ಒಬ್ಬ ರಾಜನಿಗೆ ಇರಬೇಕಾಗಿರುವಂಥ ಮುಖ್ಯವಾಗಿರುವಂಥ ಕ್ವಾಲಿಟಿ ಎರಡನೇದಾಗಿ ಏನಿದು? ದೇಶವನ್ನು ವೃದ್ಧಿಗೆ ತರಬೇಕಾಗಿರುವಂತಹದ್ದು. ಈಗಿರುವಂತಹ ರಾಜರು ತಮ್ಮ ಅಕೌಂಟ್ಸನ್ನು, ತಮ್ಮ ಮನೆಯನ್ನು, ತಮಗಿರುವಂತಹ ಸಂಪತ್ತನ್ನು ವೃದ್ಧಿ ಮಾಡ್ತಾ ಇದ್ದಾರೆ ಅಥವಾ ದೇಶವನ್ನು ವೃದ್ಧಿ ಮಾಡ್ತಾ ಇದ್ದಾರೆ? ಯೋಚನೆ ಮಾಡಿ ನೋಡಿ. ಅಂದರೆ ದೇವರು ಬರೆಸಿದಂತಹ ರೀತಿಯಲ್ಲಿ ಇದ್ದರೆ ಈಗಿನ ಸಮಾಜದಲ್ಲೂ ಸಹ ಸಮಾನತ್ವ ಬಂದೇ ಬರುತ್ತೆ. ಸಮಾನತ್ವ ತರೋದಕ್ಕೆ ಕಾನೂನಿನ ಕೈಯಲ್ಲಿ ಆಗಿಲ್ಲ. ಹಾಗೆ ಶಿಕ್ಷೆಯಿಂದ, ಅಂದರೆ ನಕ್ಸಲೈಟ್ಸ್ಗಳಿಂದ ಆಗಿರ್ಬೋದು, ಶಿಕ್ಷೆ ಕೊಡುವುದರಿಂದನೂ ಸಮಾನತ್ವ ಅನ್ನುವಂತಹದ್ದು ಬಂದಿಲ್ಲ. ಆದರೆ ದೇವರು ಬರೆಸಿದಂತಹ ವಾಕ್ಯದಂತೆ ಒಬ್ಬ ರಾಜ ಇದ್ದರೆ ಸಮಾನತ್ವ ಅನ್ನುವಂಥ ಬರುವಂತಹದ್ದು ಖಚಿತ. ಇನ್ನೊಂದು ವಚನವನ್ನು ನೋಡಿ ಪ್ರಿಯರೇ, ಹೋಶೇಯನ ಗ್ರಂಥ 13ನೇ ಅಧ್ಯಾಯ 9ನೇ ವಚನ. ಹೋಶೇಯನ ಗ್ರಂಥ 13ನೇ ಅಧ್ಯಾಯ 9ನೇ ವಚನ. 13:9. ಈ ರಾಜರು ಯಾರೂ ಸಹ ದೇವರು ಬರೆಸಿದಂತೆ ಇಲ್ಲದೆ ಇರುವಂತಹ ಕಾರಣದಿಂದ ರಾಜರನ್ನ ಕುರಿತು ಬೇಸತ್ತು ದೇವರಾಡ್ತಿರುವಂತಹ ಮಾತನ್ನು ನೋಡೋಣ. ಇಸ್ರಾಯೇಲೇ, ನೀನು ನಿನ್ನ ಬೆಂಬಲವಾದ ನನಗೆ ತಿರುಗಿ ಬಿದ್ದಿದ್ದರಿಂದ ನಾಶವಾಗಿತ್ತಿ. ಈಗ ನಿನ್ನ ಅರಸನು ಎಲ್ಲಿ? ನಿನ್ನ ಪಟ್ಟಣಗಳೆಲ್ಲ ನಿನ್ನವರನ್ನು ಉದ್ಧರಿಸುವನೋ? ನನಗೆ ರಾಜನನ್ನು, ರಾಜ್ಯಾಧಿಕಾರಿಗಳನ್ನು ದಯಪಾಲಿಸು ಎಂದು ನನ್ನನ್ನು ಕೇಳಿಕೊಂಡಿಯಷ್ಟೇ. ಆ ಪಾಲಕನು ಎಲ್ಲಿ? ನಾನು ಕೋಪಗೊಂಡು ರಾಜರನ್ನು ಕೊಟ್ಟಿದ್ದೇನೆ, ಕೋಪೋದ್ರೇಕವಾಗಿ ತೆಗೆದು ಬಿಟ್ಟಿದ್ದೇನೆ. ಅಂದರೆ ರಾಜರು ಯಾರೂ ಸಹ ಸಮಾನತ್ವಕ್ಕೋಸ್ಕರ ಪರಿಶ್ರಮಿಸ್ತಿಲ್ಲ. ರಾಜನು ಬಂದ ನಂತರ ಜನರ ಮಧ್ಯದಲ್ಲಿ ಅಸಮಾನತ್ವ ಅನ್ನುವಂತಹದ್ದು ತುಂಬಿ ತುಳುಕ್ತಿದೆ. ಅಂದರೆ ದೇವರು ರಾಜರನ್ನು ನೇಮಿಸಿದ್ರು ಸರಿ, ಜನರ ಕೋರಿಕೆಯ ಮೇರೆಗೆ. ಹಾಗಾದರೆ ರಾಜರಲ್ಲಿ ಬಹುತೇಕ ಜನ, ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಬಹುತೇಕ ಜನ ರಾಜನು ಇರಬೇಕಾಗಿರುವಂತಹ ರೀತಿಯಲ್ಲಿ ಇರಲಿಲ್ಲ. ಇದು ಹಳೆ ಒಡಂಬಡಿಕೆಯ ಸಂಗತಿ ಪ್ರಿಯರೇ. ಈಗ ಹಾಗಾದರೆ ಸಮಾನತ್ವ ಸ್ಥಾಪಿಸುವಂತಹದ್ದು ಈಗಿನ ಕಾಲದಲ್ಲಿ ಸಾಧ್ಯ ಇಲ್ವಾ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದರೆ, ಈ ಲೋಕಕ್ಕೆ ಸಮಾನತ್ವ ತರಬೇಕು ಅನ್ನುವಂತಹ ಉದ್ದೇಶದಿಂದಲೇ ಒಂದು ಹೊಸ ರಾಜನನ್ನು ನಮ್ಮ ಮೇಲೆ ನೇಮಿಸ್ತಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ. ಆ ರಾಜ ಯಾರು ಅಂತ ಹೇಳಿ ನೋಡಿದಾಗ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನ. ಹಾಗಾದರೆ ಈಗಿನ ಸಮಾಜದಲ್ಲಿ ಹೇಗೆ ಸಮಾನತ್ವವನ್ನು ತರಬೇಕು ಅನ್ನುವುದರ ಕುರಿತು ನಾವು ಮುಂದೆ ನೋಡ್ಲಿಕ್ಕೆ ಹೊರಟಿದ್ದೀವಿ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನ. 1ರಿಂದ ಓದಿ. 2:1. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೆಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು, ಅಂದರೆ ಯಾರು ಹುಟ್ಟಿದರೆ ಇಲ್ಲಿ? ಯೇಸು ಕ್ರಿಸ್ತರು. ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಸಾಕು. ಅಂದರೆ ಯಾರು ಹುಟ್ಟಿದ್ದಾರೆ? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರಿಗೆ ಕೊಟ್ಟಿರುವಂತಹ ಹೆಸರೇನು? ಯಹೂದ್ಯರಿಗೆ ಅರಸನಾಗಿರುವ ಯಹೂದ್ಯರಿಗೆ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಅಂದರೆ ಯೇಸು ಕ್ರಿಸ್ತರು ಯಹೂದ್ಯರಿಗೆ ರಾಜನಾಗಿ ಹುಟ್ಟಿದ್ರು. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಸಮಾನತ್ವ ತರಬೇಕು ಅಂತಲೇ ಯೇಸು ಕ್ರಿಸ್ತರನ್ನು ನಮ್ಮ ಮಧ್ಯೆ ಕಳಿಸಿದ್ರು. ಯೇಸು ಕ್ರಿಸ್ತರು ಈ ಭೂಮಿಯ ಮೇಲೆ ಬರಲಿಕ್ಕೆ ಸಾಕಷ್ಟು ಕಾರಣಗಳಿದೆ ಪ್ರಿಯರೇ. ಅದರಲ್ಲಿ ಒಂದು ಮುಖ್ಯವಾಗಿರುವಂಥ ಕಾರಣ ಏನು? ಈ ಪ್ರಪಂಚದಲ್ಲಿ ಸಮಾನತ್ವ ತರಬೇಕು, ಅಸಮಾನತ್ವವನ್ನು ಹೋಗಲಾಡಿಸಬೇಕು. ಒಂದು ವೇಳೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಯೇಸು ಕ್ರಿಸ್ತರು ಹೇಳಿದಂತಹ ಮಾತಿನಂತೆ ನಡ್ಕೊಂಡ್ರೆ ಸಮಾನತ್ವ ಅನ್ನುವಂಥದ್ದು ನಿಜವಾಗಲೂ ನಿರ್ಮೂಲವಾಗುತ್ತೆ ಪ್ರಿಯರೇ. ಹಾಗಾದರೆ ಹಿಂದೆ ಇದ್ದಂತಹ ರಾಜರೆಲ್ಲರೂ ಸಹ ಜನರನ್ನು ಹೇಗೆ ಬಳಸ್ಕೊಂತಿದ್ರು ಅಂತ ನೀವು ನೋಡಿದ್ರಿ. ಈ ರಾಜ ಜನರಿಗೆ ಏನು ಹೇಳ್ಕೊಡ್ತಿದ್ದಾರೆ ಅಂದರೆ, ಯೇಸು ಕ್ರಿಸ್ತರು ಜನರಿಗೆ ಏನು ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿ ನೋಡಿ ಒಮ್ಮೆ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 25ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 25ನೇ ವಚನ. 20-25.
ಆದರೆ ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನಾಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಇಲ್ಲೇನು ಹೇಳ್ತಿದ್ದಾರೆ ಯೇಸು ಕ್ರಿಸ್ತರು? ಇಷ್ಟರವರೆಗೆ ನೀವು ನೋಡಿದ್ರಲ್ಲ ರಾಜರನ್ನ, ಅವರೆಲ್ಲ ಹೇಗೆ ಆಳ್ತಾ ಇದ್ರು? ಬಲಾತ್ಕಾರದಿಂದ, ಅಂದರೆ ಹಿಂಸೆ ಪಡಿಸಿ ಬಲವಂತವಾಗಿ ಜನರನ್ನು ಆಳ್ತಾ ಇದ್ರು. ಅಂದರೆ ರಾಜನ ಹತ್ರ, ರಾಜ ಅನ್ನಿಸ್ಕೊಳ್ಳುವಂಥ ಆ ವ್ಯಕ್ತಿಯ ಹತ್ರ ಹಣ ಇದೆಯಾ, ಸಂಪತ್ತಿದೆಯಾ, ಜನರಿದ್ದಾರ, ಹಾಗಾದರೆ ಅವನೇ ರಾಜ. ಅವನು ಜನರನ್ನು ಹೇಗೆ ಉಪಯೋಗಿಸ್ಕೋತಾನೆ? ಜನರಿಗೆ ಕೈಯಲ್ಲಾಗದೇ ಇರುವಷ್ಟು ಕೆಲಸ ಕೊಡ್ತಾನೆ. ನೀವು ಇಷ್ಟು ಹೂಳಲೇಬೇಕು, ಇಷ್ಟು ಬಿತ್ತಲೇಬೇಕು, ಇಷ್ಟನ್ನು ಕುಯ್ಯಲೇಬೇಕು, ವರ್ಷಕ್ಕಿಷ್ಟು ರೆವೆನ್ಯೂ ಅನ್ನುವಂತಹದ್ದು, ಅಂದರೆ ಹಣ ಅನ್ನುವಂತಹದ್ದು ಬರಲೇಬೇಕು. ಹೀಗೆಲ್ಲ ಜನರು, ರಾಜನು ನಿಮ್ಮನ್ನು ಉಪಯೋಗಿಸ್ಕೊಂಡಿರುವಂತಹದ್ದನ್ನು ನೀವು ನೋಡಿದ್ದೀರಾ. ಆದರೆ ಈಗ ನಾನು ಹೇಳುವಂತಹ ಮಾತನ್ನು ಕೇಳಿರಿ ಅಂತ ಯೇಸು ಕ್ರಿಸ್ತರು ಏನು ಹೇಳ್ತಿದ್ದಾರೆ? ನಿಮ್ಮಲ್ಲಿ ಹಾಗಿರಬಾರದು. ಅಂದರೆ ಹಿಂದೆ ನೀವು ನೋಡಿದ್ರಲ್ಲ, ಹಾಗಿರಬಾರದು ನಿಮ್ಮಲ್ಲಿ. ಆದರೆ ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದುಕೊಂಡಿರುವವನು, ಅಂದರೆ ದೊಡ್ಡವನಾಗಿರಬೇಕು ಅಂದರೆ ನಿಮ್ಮಲ್ಲಿ ರಾಜ ಆಗಬೇಕು ಅಂತ ಯಾರಾದರೂ ಅನ್ಕೊಂಡಿದ್ದಾರಾ? ಹಾಗಾದರೆ ಅವನು ಹೇಗಿರಬೇಕು ಅಂತ ಯೇಸು ಹೇಳ್ಕೊಡ್ತಿದ್ದಾರೆ ನೋಡಿ. ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ದೊಡ್ಡವನಾಗಿರಬೇಕು ಅಂತ ಯಾರಾದರೂ ಅಂದ್ಕೊಂಡ್ರೆ ಅವನೇನಾಗಿರಬೇಕು? ನಿಮ್ಮಲ್ಲಿ ಸೇವಕನಾಗಿರಬೇಕು. ಯಾವ ಪೊಲಿಟಿಷಿಯನ್ಸ್ ಹತ್ರ ಈ ಗುಣ ಕಾಣಿಸ್ತಿದೆ ಅಂತ ನೀವು ಯೋಚನೆ ಮಾಡಿ ಹೇಳಿ ಪ್ರಿಯನೇ. ಪ್ರಪಂಚದ ವರ್ಲ್ಡ್ ಮ್ಯಾಪನ್ನು ನೀವು ತಗೊಂಡು ಯಾವ ದೇಶದ ಮೇಲೆ ಕೈ ಇಟ್ಟರೂ ರಾಜನಿಗೆ ಜನರು ಸೇವಕರಾಗಿರ್ತಾರೆ. ಹೌದಾ ಇಲ್ವಾ? ಹೌದು. ಯೇಸು ಕ್ರಿಸ್ತರು ಏನು ಹೇಳ್ಕೊಡ್ತಿದ್ದಾರೆ? ನಿಮ್ಮಲ್ಲಿ ದೊಡ್ಡವನಾಗಿರಬೇಕು ಅಂತ ಅಂದ್ಕೊಂಡ್ರೆ ಅವನು ಸೇವಕನಾಗಿರಬೇಕು. ಯೇಸು ಕ್ರಿಸ್ತರು ಬರೀ ಬಾಯಿ ಮಾತಲ್ಲಿ ಇದನ್ನೆಲ್ಲ ಹೇಳ್ಬಿಟ್ಟು ಹೊರಟೋದ್ರ? ತೋರಿಸಿಲ್ವಾ ಇದನ್ನು? ಯೇಸು ಕ್ರಿಸ್ತರು ದೊಡ್ಡವರು ಸತ್ಯವೇದದಲ್ಲಿ. ಆದರೆ ಏನು ಮಾಡಿದ್ರು? ಶಿಷ್ಯಂದಿರ ಕಾಲುಗಳನ್ನು ತೊಳೆದ್ರು. ಅಂದರೆ ಅವ್ರು ತಗ್ಗಿಸ್ಕೊಂಡ್ರ? ಅಷ್ಟು ದೊಡ್ಡ ಅರಸರಾಗಿದ್ದರೂ ಸಹ ತಗ್ಗಿಸ್ಕೊಂಡ್ರು. ಅಂದರೆ ಯೇಸು ಕ್ರಿಸ್ತರ ಈ ಲೋಕಕ್ಕೆ ಮಾದರಿ, ಸಮಾನತ್ವ ಬರೋದಕ್ಕೋಸ್ಕರ. ಮುಂದೆ ಅಲ್ಲಿಂದ ಓದಿ. ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದುಕೊಂಡಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂಬವನು ನಿಮ್ಮ ಆಳಾಗಿರಬೇಕು. ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಅಂದರೆ ಯೇಸು ಕ್ರಿಸ್ತರು ಒಂದು ಮಾದರಿಯನ್ನು ಇಟ್ಟು ಹೋಗಿದ್ದಾರೆ, ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿ ಹೋಗಿದ್ದಾರೆ, ಒಂದು ಎಕ್ಸಾಂಪಲನ್ನು ಕೊಟ್ಟು ಹೋಗಿದ್ದಾರೆ. ಈ ರೀತಿ ಒಬ್ಬ ಮನುಷ್ಯ ನಡ್ಕೊಂಡ್ರೆ, ಅವನನ್ನು ನೋಡಿ ಇನ್ನೊಂದು 10 ಜನ ಆ ರೀತಿ ನಡ್ಕೊಂಡ್ರೆ, ಆ 10 ಜನರನ್ನು ನೋಡಿ 1000 ಜನ ಆ ರೀತಿ ನಡ್ಕೊಂಡ್ರೆ ಪ್ರಪಂಚದಲ್ಲಿ ಸಮಾನತ್ವ ಬಂದೇ ಬರುತ್ತೆ. ಯೇಸು ಕ್ರಿಸ್ತರ ಮಾತನ್ನು ಕೇಳಿ ಮೊದಲನೇ ಶತಮಾನದಲ್ಲಿ ಅವರ ಶಿಷ್ಯಂದಿರು ಹಾಗೂ ಹಲವಾರು ಜನರು ಸಮಾನತ್ವವನ್ನು ಶುರು ಮಾಡ್ತಾರೆ. ಆಗಲೇ ಹೇಗೆ ಸಮಾನತ್ವ ನಡೆಯುತ್ತೆ ಯೇಸು ಕ್ರಿಸ್ತರ ಬೋಧನೆಯಾದ ನಂತರ ಅಂತ ಹೇಳಿ ನಾವು ನೋಡಿದಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 44ನೇ ವಚನ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 44ನೇ ವಚನ. ನಂಬಿದವರೆಲ್ಲರೂ ಒಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸೊತ್ತುಗಳನ್ನು, ಚರಸ್ಥಿರ ಸೊತ್ತುಗಳು, ಚರ ಅಂದರೆ ಏನು? ಕದಲುವಂತಹದ್ದು. ಚಿನ್ನ, ಬೆಳ್ಳಿ, ಬಂಗಾರ, ಇದನ್ನ ಇನ್ನೊಂದು ಕಡೆ ಕದಲಿಸ್ಬೋದೋ ಇಲ್ವೋ? ಇದು ಚರ ಆಸ್ತಿ. ಸ್ಥಿರಾಸ್ತಿ ಅಂದರೆ ಮನೆ, ಹೊಲ, ಗದ್ದೆ, ಜಾಗ. ಅಂದರೆ ಇದನ್ನು ಕದಲಿಸುವುದಕ್ಕೆ ಆಗೋದಿಲ್ಲ. ಓದಿ ಈಗ. ಚರಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅಂದರೆ ಹಂಚ್ತಾ ಇದ್ರ, ಒಬ್ಬರ ಹತ್ರ ಜಾಸ್ತಿ ಜಾಗ ಇದೆ, ಅವರು ಜಾಸ್ತಿ ಜಾಗ ಅವರೇ ಇಟ್ಕೊಂಡು ಇನ್ನೊಬ್ರ ಹತ್ರ ಜಾಗ ಇಲ್ಲ ಅಂತ ಹೇಳಿದ್ರೆ, ಅವ್ರು ಮಲ್ಗೋದಕ್ಕೂ ಜಾಗ ಇಲ್ಲ, ಇಲ್ಲೋ ರಸ್ತೆಯಲ್ಲಿ ಮಲ್ಕೋತಿದ್ದಾರೆ ಅಂತ ಹೇಳಿದ್ರೆ ಅದು ಅಸಮಾನತೆ. ಹಾಗಾದರೆ ಮೊದಲನೇ ಶತಮಾನದಲ್ಲಿ ಯೇಸುಕ್ರಿಸ್ತರ ಮಾತನ್ನು ಕೇಳಿ ಜನರು ಹೇಗೆ ಮಾರ್ಪಟ್ಟರು? ತಮ್ಮ ಚರಸ್ಥಿರ ಸೊತ್ತುಗಳನ್ನು ಮಾರಿ ಜನರಿಗೆ ಅಗತ್ಯವಿದ್ದ ಹಾಗೆ,
ಒಬ್ಬರಿಗೆ ಏನೋ ಇರುತ್ತೆ, ಒಬ್ಬರಿಗೆ ಒಂದು ಕಾಯಿಲೆ ಇರುತ್ತೆ, ಇನ್ನೊಬ್ರಿಗೆ ಊಟ ಇರೋದಿಲ್ಲ. ಈ ರೀತಿ ಅಸಮಾನತ್ವ ಇರುತ್ತಲ್ವ, ಇದನ್ನು ಮಾರಿ ಅವ್ರಿಗೆ ಹಂಚಿದ್ರೆ ಏನಾಗುತ್ತೆ? ಸಮಾನತ್ವ ಆಗುತ್ತೆ. ಅಂದರೆ ಯೇಸು ಕ್ರಿಸ್ತರ ಮಾತುಗಳಿಂದ ಸಮಾನತ್ವ ಅನ್ನುವಂತಹದ್ದು ಮೊದಲನೇ ಶತಮಾನದಲ್ಲಿ ಕಾಣಿಸ್ತು. ನಾವು ಪ್ರಾರಂಭದಲ್ಲಿ ನೋಡಿದ್ವಿ ಪ್ರಿಯರೇ, ಸಮ ಸಮಾಜ ಸ್ಥಾಪನೆಗೆ ನ್ಯಾಯವೋ ಅಥವಾ ಶಿಕ್ಷೆಯೋ, ಅಂದರೆ ನ್ಯಾಯ ಚಟ್ಟ, ಈ ಲಾ ಅನ್ನು ತುಂಬ ಜನ ತೊಗೊಂಬಂದರು, ಇಂದಿರಾ ಗಾಂಧಿ ಅಂತ ತುಂಬ ಜನ ಲಾ ಅನ್ನು ತೊಗೊಂಬಂದರು. ಅದರಿಂದ ಸಹ ಸಮಾಜತ್ವ ಅನ್ನುವಂತಹದ್ದನ್ನು ಸ್ಥಾಪಿಸ್ಲಿಕ್ಕಾಗಿಲ್ಲ. ಹಾಗೆ ಶಿಕ್ಷೆಯನ್ನು ಕೊಟ್ಟು ಸಮಾಜ ತರಬೇಕು ಅಂತ ನಕ್ಸಲೈಟ್ಸ್ಗಳು ಬಹುತೇಕ ಜನ ಟ್ರೈ ಮಾಡ್ತಿದ್ದಾರೆ, ಅದರಿಂದನೂ ಸಹ ಆಗಿಲ್ಲ. ಲಾ ಇಂದನೂ ಸಹ ಸಮಾಜವನ್ನು ಸ್ಥಾಪಿಸ್ಲಿಕ್ಕಾಗಿಲ್ಲ. ಹಾಗೆ ಶಿಕ್ಷೆಯನ್ನು ಕೊಟ್ಟು ಸಹ ಸಮಾನತ್ವ ಅನ್ನುವಂತಹದ್ದನ್ನು ಪ್ರಪಂಚದಲ್ಲಿ ತರಲಿಕ್ಕೆ ಆಗಿಲ್ಲ. ಆದರೆ ಯೇಸು ಕ್ರಿಸ್ತರನ್ನ ಮಾತು ಕೇಳಿದಂತಹ ಶಿಷ್ಯಂದಿರು ಏನು ಮಾಡ್ತಿದ್ದಾರೆ? ಹಂಚ್ತಾ ಇದ್ದಾರೆ. ಚರಸ್ಥಿರ ಸುತ್ತುಗಳನ್ನು ಮಾರಿ ಅವರವರ ಅಗತ್ಯಕ್ಕೆ ತಕ್ಕಂತೆ ಹಂಚ್ತಾ ಇದ್ರು. ಹಂಚ್ತಿದ್ರ? ಹಾಗಾದರೆ ಸಮಾಜತ್ವ ಅನ್ನುವಂತಹದ್ದು ಯೇಸು ಕ್ರಿಸ್ತರ ಮಾತಿನಿಂದ ಮೊದಲನೇ ಶತಮಾನದಲ್ಲಿ ಕಾಣಿಸ್ತು. ಇನ್ನೊಂದು ಮಾತನ್ನು ನೋಡಿ, ಅದೇ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನ. 4:32. ನಂಬಿದ್ದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. 34ನೇ ವಚನದಿಂದ ಓದಿ. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾರಲ್ಲಿ? ಅಲ್ಲಿದ್ದಂತಹ ಜನರಲ್ಲಿ ಕೊರತೆ ಪಡುವಂಥವನು ಒಬ್ಬನೂ ಇರಲಿಲ್ಲ. ಯಾಕೆ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ? ಯಾಕಿರಲಿಲ್ಲ? ಇರುವಂಥವರೆಲ್ಲ ಏನು ಮಾಡ್ತಾಯಿದ್ರು? ಮಾರಿ ಕೊಡ್ತಾ ಇದ್ರು. ಅದಕ್ಕೋಸ್ಕರ ಕೊರತೆ ಪಡುವಂಥವನು ಒಬ್ಬನೂ ಇರಲಿಲ್ಲ. ಎಲ್ಲರ ಹತ್ರ ಸಮಾನತ್ವ, ಸಮಾಜ ಅನ್ನುವಂತಹದ್ದು ಆಗಿನ ಕಾಲದಲ್ಲಿ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ ಮಾತಿನಿಂದ ಸ್ಥಾಪನೆಯಾಗಿತ್ತು. ಈಗಿನ ಕಾಲದಲ್ಲೂ ಯೇಸು ಕ್ರಿಸ್ತರ ಮಾತನ್ನೇ ನಮ್ಮ ಕೈಯಲ್ಲಿರುವಂತಹ ಸತ್ಯವೇದವನ್ನಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಎಲ್ಲಿದೆ ಪ್ರಿಯರೇ ಸಮಾನತ್ವ? ಹೋಗ್ಲಿ, ಕ್ರೈಸ್ತರಲ್ಲಿ ಏನಾದರೂ ಸಮಾನತ್ವ ಇದೆಯಾ? ಒಬ್ಬ ಸೇವಕರು ರೀಸೆಂಟಾಗಿ ರೈಡ್ ಆಯಿತು. ಆ ಸೇವಕರ ಹೆಸರನ್ನು ಹೇಳೋದು ಬೇಡ, ನಿಮಗೆ ಗೊತ್ತಿರುತ್ತೆ. ಸೇವಕರು, ಹೆಸರಿಗೆ ಸೇವಕರು. ಆಸ್ತಿ ಎಷ್ಟು? 100,000 ಕೋಟಿ. ಹೌದಾ? ಹಾಗಾದರೆ ಕ್ರೈಸ್ತರು ಸತ್ಯವೇದವನ್ನು ಓದಿ ಏನಾದರೂ ಸಮಾನತ್ವಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ? ಯೇಸು ಕ್ರಿಸ್ತರು ಹೇಳಿದಂತೆ ಹಂಚ್ತಾ ಇದ್ದಾರಾ? ಇಲ್ಲ. ಹಾಗಾದರೆ ಸಮಾನತ್ವ ಅನ್ನುವಂತಹದ್ದು ಎಲ್ಲಿಂದ ಬರುತ್ತೆ? ಮೊದಲನೇ ಶತಮಾನದಲ್ಲಿ ಅಪೊಸ್ತಲರು ಆ ಕೆಲಸವನ್ನು ಮಾಡಿದ್ರು, ಯೇಸು ಕ್ರಿಸ್ತರ ಮಾತಿನಿಂದ ಪ್ರಭಾವಿತರಾದರು. ಇಲ್ಲೂ ಸಹ 4ನೇ ಅಧ್ಯಾಯದಲ್ಲೂ ಒಂದು ಮಾತನ್ನು ನೀವು ನೋಡಿದ್ರಿ. ಏನು? ಒಬ್ಬರಿಗೂ ಸಹ ಕೊರತೆ ಅನ್ನುವಂತಹದ್ದು ಇರಲಿಲ್ಲ. ಯಾಕೆ? ಇರುವಂಥವರು ಮಾರಿ ಕೊಡ್ತಾ ಇದ್ರು, ಇಲ್ಲದೇ ಇರುವಂಥವರಿಗೆ ಕೊರತೆ ಇರಲಿಲ್ಲ. ಸಮಾಜದಲ್ಲಿ ಎಲ್ಲರೂ ಸಮವಾಗಿದ್ರು. ಇದ್ದಂಥವರು ತಮ್ಮದನ್ನು ಮಾರಿ ಇಲ್ಲದೇ ಇರುವಂಥವ್ರಿಗೆ ಕೊಡೋದ್ರಿಂದ ಇಲ್ಲದೇ ಇರುವಂಥವರು ಸಹ ಜೀವನ ನಡೆಸ್ತಿದ್ರು ಸರಿಯಾಗಿ, ಇರುವಂಥವರಿಗೂ ಸಹ ಕೊರತೆ ಇರಲಿಲ್ಲ. ಹಾಗಾದರೆ ಯೇಸು ಕ್ರಿಸ್ತರ ಮಾತಿನಿಂದ, ವಾಕ್ಯದಿಂದ ಮಾತ್ರ ಸಮಾನತ್ವ ಅನ್ನುವಂತಹದ್ದು ಸಾಧ್ಯ. ಇನ್ನೊಂದು ಮಾತನ್ನು ನೋಡಿ ಪ್ರಿಯರೇ, ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಈ ವಚನವನ್ನು ಓದಲಿಕ್ಕೆ ಮುಂಚೆ ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂದೇಹ ಬರ್ಬೋದು. ಇದೇನಿದು ಸಮಾನತ್ವ, ಸತ್ಯವೇದ ಸಮಾನತ್ವವನ್ನು ಹೇಳುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಯೇಸು ಕ್ರಿಸ್ತರು ಒಬ್ಬರು ಮಾತ್ರ ರಾಜರಾಗಿ ಬಂದರು ಅಂತಲೂ ನೀವೇ ಹೇಳ್ತಾ ಇದ್ದೀರಾ. ಇದೇನು ಇದು? ಯೇಸು ಕ್ರಿಸ್ತರನ್ನು ರಾಜರನ್ನಾಗಿ ಮಾಡಿ ನಮ್ಮನ್ನೆಲ್ಲ ನಾರ್ಮಲ್ ಸಿಟಿಸನ್ ಆಗಿ, ನಾರ್ಮಲ್ ಪ್ರಜೆಗಳಾಗಿ ಮಾಡಿದ್ದಾರೆ. ಎಲ್ಲಿದೆ ಸಮಾನತ್ವ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಯೇಸು ಕ್ರಿಸ್ತರು ಒಬ್ಬರೇ ರಾಜ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಪ್ರಿಯರೇ. ವಾಕ್ಯವನ್ನು ತಿಳಿದು ಅದನ್ನು ಇನ್ನೊಬ್ಬರಿಗೆ ಹೇಳುವಂತಹ ಪ್ರತಿಯೊಬ್ಬರೂ ಸಹ ಅರಸರೇ, ರಾಜರೇ, ದೇವರ ಸ್ವಕೀಯ ಪ್ರಜೆಗಳೇ. ಈ ಮಾತು ಅದನ್ನು ಹೇಳುತ್ತೆ. ಒಂದ್ಸತಿ ಓದಿ ನೋಡಿ. ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಅಂದರೆ ರಾಜವಂಶಸ್ಥರ ಎಲ್ಲರೂ ಸಹ
ರಾಜವಂಶಸ್ಥರೇ. ಮುಂದೆ ಓದಿ. ಮೀಸಲಾದ ಜನವು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಆಗಿದ್ದೀರಿ. ಅಂದರೆ ಸ್ವಲ್ಪ ಜನ ಪ್ರಶ್ನೆ ಮಾಡ್ತಾರೆ, ಯೇಸು ಕ್ರಿಸ್ತರು ಒಬ್ಬರೇ ರಾಜರಾಗಿದ್ರಲ್ಲ, ನಾವೆಲ್ಲ ಪ್ರಜೆಗಳಲ್ವಾ, ಹಾಗಾದರೆ ಎಲ್ಲಿದೆ ಸಮಾನತ್ವ? ಯೇಸು ಕ್ರಿಸ್ತರು ಒಬ್ಬರೇ ಅಲ್ಲ, ನಾವೆಲ್ಲರೂ ಸಹ ರಾಜರೇ, ರಾಜವಂಶಸ್ಥರೇ. ಇನ್ನೊಂದು ಮಾತನ್ನು ನೋಡಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 16ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 16ನೇ ವಚನ. ಅಂದರೆ ಯೇಸುಕ್ರಿಸ್ತರ ಬಾಯಲ್ಲಿ ಸಮಾಜಕ್ಕೆ ಬೇಕಾಗಿರುವಂತಹ ವಚನಗಳು ಎಷ್ಟು ಬಂತು ಅಂತ ನಾವು ನೋಡ್ತಾ ಇದ್ದೀವಿ. 19, 16. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು? ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ ಆತನು ಅವನಿಗೆ ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರಾಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅಂದರೆ ಒಬ್ಬ ಶ್ರೀಮಂತನು ಯೇಸುಕ್ರಿಸ್ತರ ಹತ್ರ ಬಂದರೆ ಏನು ಹೇಳ್ತಿದ್ದಾನೆ? ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ ನಾನು ಏನು ಮಾಡಬೇಕು? ಯೇಸುಕ್ರಿಸ್ತರು ಏನು ಹೇಳಿದ್ರು ಅದಕ್ಕೆ? ಆಜ್ಞೆಗಳಿದೆಯಲ್ಲಪ್ಪ, ಆಜ್ಞೆಗಳನ್ನು ಪಾಲಿಸಬೇಕು. ಇವ್ರೇನು ಹೇಳ್ತಾರೆ ಅದಕ್ಕೆ? ಆಜ್ಞೆಗಳನ್ನು ಪ್ರಭು ನಾನು ಚಿಕ್ಕ ವಯಸ್ಸಿಂದನೇ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಹಾಗಾದರೆ ಯೇಸುಕ್ರಿಸ್ತರ ಬಾಯಲ್ಲಿ ಒಂದು ಮಾತು ಬರುತ್ತೆ ಪ್ರಿಯರೇ, ಸಮಾಜತ್ವಕ್ಕೆ ಹೇಳಿ ಮಾಡಿಸಿದಂತಹ ಮಾತು ಅದು ಅಂತ ಹೇಳ್ಬೋದು. ಏನು ಹೇಳ್ತಿದ್ರೆ ನೋಡಿ ಮುಂದೆ, ಆಜ್ಞೆಗಳನ್ನು ಬಿಟ್ಟು ಮುಂದೆ ಓದಿ. ಆ ಯವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಏನು ಮಾಡಬೇಕಂತ ಈ ವ್ಯಕ್ತಿ? ಹೋಗಿ ತನ್ನ ಆಸ್ತಿಯನ್ನು ಮಾರಿ ಯಾರಿಗೆ ಕೊಡಬೇಕು? ಬಡವರಿಗೆ, ಅಂದರೆ ಇಲ್ಲದೇ ಇರುವಂಥವರಿಗೆ ಕೊಡಬೇಕು. ಸಮಾನತ್ವ ಬರಲ್ವ ಪ್ರಿಯರೇ? ಆಗ ಇರುವಂಥವರು ಮಾರಿ ಇಲ್ಲದೇ ಇರುವಂಥವರಿಗೆ ಕೊಟ್ಟರೆ ಸಮಾನತ್ವ ಬರಲ್ವಾ? ಯಾಕೆ ಬರಲ್ಲ? ಬಡವರಿಗೂ ಸಹ ಕೊರತೆ ಇರೋದಿಲ್ಲ, ಶ್ರೀಮಂತರಿಗೂ ಸಹ ಕೊರತೆ ಇರೋದಿಲ್ಲ. ಅಂದರೆ ಸಮಾನತ್ವಕ್ಕೆ ಮುನ್ನುಡಿಯಾಗಿ ಯೇಸುಕ್ರಿಸ್ತರು ನುಡಿದಂತಹ ಮಾತುಗಳು ಇದೆಲ್ಲ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. 2:15. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯೂ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಸಾಕು. ಅಂದರೆ ಯೇಸುಕ್ರಿಸ್ತರು ಏನಂತ ಬರೆಸಿದ್ದಾರೆ ದೇವರು ಈ ಮಾತಲ್ಲಿ? ಒಬ್ಬನಿಗೆ ಊಟ ಇರೋದಿಲ್ಲ, ವಸ್ತ್ರ ಇರೋದಿಲ್ಲ, ಅಂದರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳು ಆ ಮನುಷ್ಯನಿಗೆ ಇರೋದಿಲ್ಲ ಅಂದ್ಕೊಳ್ಳಿ. ಒಬ್ಬ ಹೊಟ್ಟೆ ಹಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಇರೋದಿಲ್ಲ, ಊಟ ತೊಗೊಂಡು ತಿನ್ನಲಿಕ್ಕೆ ಹಣ ಇರೋದಿಲ್ಲ. ಹಾಗಾದರೆ ಅವ್ರ ಹತ್ರ ಹೋಗಿ ನಾವು ಹೊಟ್ಟೆ ತುಂಬ ಏನು ಮಾಡಬೇಕು? ನೀವು ಊಟ ಮಾಡಬೇಕು. ಬೆಂಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಚಳಿ ಆಗದೇ ಇರುವಂತಹ ರೀತಿಯಲ್ಲಿ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಅಂತ ಈ ರೀತಿ ಮಾತುಗಳನ್ನು ಹೇಳಿದ್ರೆ ಪ್ರಯೋಜನ ಏನು? ಅವ್ರ ಹತ್ರ ಇಲ್ಲದೇನೆ ಅವ್ರು ಊಟ ಮಾಡಿಲ್ಲ, ಇದ್ದಿದ್ರೆ ಅವ್ರು ಊಟ ಮಾಡ್ತಾಯಿದ್ರು. ಹಾಗಾದರೆ ಆ ವ್ಯಕ್ತಿ ಹತ್ರ ಇಲ್ಲದೇ ಇರಬೇಕಾದ್ರೆ ಅವರಿಗೆ ನಾವು ಸಹಾಯವನ್ನು ಮಾಡದೆ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ಇರೋದಿಲ್ಲ. ದೇವರು ಪ್ರತಿ ಕ್ರೈಸ್ತರಿಗೂ ಪ್ರತಿ ದೇವರ ಮಕ್ಕಳಿಗೂ ಹೇಳ್ಕೊಡ್ತಿರುವಂತಹ ಮಾತಿದು. ಅಟ್ಲೀಸ್ಟ್ ಸಮಾನತ್ವ ಬರೋದಿಲ್ವಾ? ಆ ಪೊಲಿಟಿಷಿಯನ್ಸ್ ಮಾರ್ಪಡೋದಿಲ್ವಾ? ದುಡ್ಡಿರುವಂತಹ ಶ್ರೀಮಂತರು ಮಾರ್ಪಡೋದಿಲ್ವಾ? ಅವ್ರ ಕೆಲಸ ಬಿಡಿ, ನೀವೇನು ಮಾಡಬೇಕು? ಅಟ್ಲೀಸ್ಟ್ ನಮ್ಮ ಕೈಯಲ್ಲಾದವರಿಗೆ
ನಮ್ಮ ಸುತ್ತಮುತ್ತಲೂ ಇರುವಂತಹ ಜನರಿಗೆ, ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರದೇಶದಲ್ಲಾದರೂ ನಮ್ಮ ಕೈಯಲ್ಲಾದಷ್ಟು ಸಮಾನತ್ವ ತರುವ ಬಗ್ಗೆ ಪ್ರಯತ್ನ ಮಾಡಬೇಕು. ಇದು ಯೇಸುಕ್ರಿಸ್ತರ ಮಾತಿನಲ್ಲಿ ನಾವು ನೋಡಿದ್ದೀವಿ ಇಷ್ಟೆಲ್ಲವೂ ಸಹ. ಅಂದರೆ ಒಬ್ಬರಿಗೆ ಊಟ ಇಲ್ಲದೆ ಹೋಗಿದ್ರೆ ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ತುಂಬ ಮನೆಗೆ ಹೋಗಿ ಮಲ್ಕೊಳ್ಳಿ ಬ್ರದರ್ ಅನ್ನುವುದರ ಬದಲು ಸಹಾಯ ಮಾಡಿದ್ರೆ ಅದು ಉಪಯೋಗಕ್ಕೆ ಬರುತ್ತೆ. ಆಗ ಸಮಾನತ್ವ, ಅಟ್ಲೀಸ್ಟ್ ನಮ್ಮ ಕೈಯಲ್ಲಾಗಿರುವಷ್ಟು ಸಮಾನತ್ವವನ್ನು ನಾವು ಸೃಷ್ಟಿ ಮಾಡಿದಂತಹ ವ್ಯಕ್ತಿಗಳಾಗಿರ್ತೀವಿ. ಇನ್ನೊಂದು ಮಾತನ್ನು ನೋಡಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 20ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 20ನೇ ವಚನ. ಪ್ರಿಯರೇ, ಈ ಪ್ರಪಂಚ ನಮ್ಮನ್ನು ಇಷ್ಟಪಡುವವರನ್ನು ಇಷ್ಟಪಡುತ್ತೆ. ಅಂದರೆ ಒಬ್ಬರು ನಮ್ಮ ಜೊತೆ ಪ್ರೀತಿಯನ್ನು ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸ್ತಿದ್ದಾರೆ, ಅವ್ರ ಮೇಲೆ ಈ ಪ್ರಪಂಚ ಪ್ರೀತಿ ತೋರಿಸುತ್ತೆ. ಒಬ್ಬರು ನಮ್ಮನ್ನು ದ್ವೇಷಿಸ್ತಿದ್ದಾರೆ ಅಂದರೆ ಅವ್ರ ಮೇಲೆ ಪ್ರೀತಿ ತೋರಿಸುತ್ತಾ? ಇಲ್ಲ. ಆದರೆ ಸತ್ಯವೇದದಲ್ಲಿ ಯೇಸುಕ್ರಿಸ್ತರು ದೇವರು ಏನು ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ಒಂದು ವೇಳೆ ನಿಮ್ಮನ್ನು ಪ್ರೀತಿ ಮಾಡುವಂಥವರನ್ನು ನೀವು ಪ್ರೀತಿಸಿದ್ರೆ ಏನೂ ಪ್ರಯೋಜನ ಇಲ್ಲ. ಯಾರನ್ನು ಪ್ರೀತಿಸ್ಬೇಕು ನೀವು? ನಿಮ್ಮ ಶತ್ರುಗಳನ್ನು. ಅಂದರೆ ಯಾವ ಲೆವೆಲ್ವರೆಗೂ ಸಮಾನತ್ವ, ಅಂದರೆ ಈಕ್ವಾಲಿಟಿ ಅನ್ನುವಂತಹದ್ದನ್ನು ಸತ್ಯವೇದ ಸ್ಥಾಪಿಸುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಓದಿ ಈಗ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಅಂದರೆ ನಿಮ್ಮ ಶತ್ರುಗಳನ್ನು ಪ್ರೀತಿಸು ಅಂತ ಮಾತ್ರ ಹೇಳಿಲ್ಲ. ಏನು ಹೇಳಿದ್ದಾರೆ? ಅವಶ್ಯಕವಿದ್ದರೆ ಊಟನೂ ಹಾಕು. ಎಲ್ಲಿದೆ ಈ ಸಮಾನತ್ವ ಪ್ರಪಂಚದಲ್ಲಿ? ಅಂದರೆ ಮುರಳಿ ಮನೋಹರ್ ಜೋಶಿ ಏನು ಹೇಳಿದರು? ಸಮಾನತ್ವ ಅನ್ನುವಂಥ ಪದ ಸತ್ಯವೇದದಲ್ಲಿ ಇಲ್ಲ. ಪ್ರೇರೆ, ಒಂದು ಪದ ಇರಬೇಕಾಗಿಲ್ಲ. ಸಮಾನತ್ವ ಅನ್ನುವಂಥ ಪದಕ್ಕೆ ಸಮಾನತ್ವ ಅಂತ ಹೆಸರು ಕೊಟ್ಟಿದ್ಯಾರು ಮೊಟ್ಟ ಮೊದಲನೇದಾಗಿ ಹೇಳಿ? ನಾವು ಮನುಷ್ಯರು. ಹಾಗಾದರೆ ಸಮಾನತ್ವ ಅನ್ನುವಂಥ ಪದ ಸತ್ಯವೇದದಲ್ಲಿ ಇರಬೇಕಾಗಿಲ್ಲ. ಸಮಾನತ್ವವನ್ನು ಸೂಚಿಸುವಂಥ ಒಂದು ಘಟನೆ ಎದುರು ಸತ್ಯವೇದದಲ್ಲಿ ಸಮಾನತ್ವ ಇದೆ. ಒಂದು ಘಟನೆಯಲ್ಲ ಸತ್ಯವೇದದಲ್ಲಿ ಇರುವಂತಹದ್ದು, ಸಾವಿರಾರು ಘಟನೆ ಇದೆ ಪ್ರಿಯರೇ ಸತ್ಯವೇದದಲ್ಲಿ ಸಮಾನತ್ವವನ್ನು ತೋರಿಸುವಂತಹದ್ದು. ಯೇಸುಕ್ರಿಸ್ತರ ಬಾಯಿಯಿಂದ ಬಂದಿರುವಂತಹದ್ದು. ಹಳೆಯ ಒಡಂಬಡಿಕೆಯಲ್ಲಿ ಎಷ್ಟೋ ಸಾವಿರಾರು ಸತಿ ದೇವರು ಸಮಾನತ್ವದ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಕೊನೆಯ ವಚನ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನ. ಕೊನೆಯದಾಗಿ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನ. ನಮಗೆ ಮಾತ್ರ ಸಮಾನತ್ವವಾಗಿ ನೀವು ನಡ್ಕೋಬೇಕು, ಸಮಾನತ್ವವನ್ನು ನೀವು ಸ್ಥಾಪಿಸಬೇಕು, ನಿಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಸಮಾನತ್ವ ಬರೋ ಹಾಗೆ ನೀವು ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ದೇವರೇನಾದರೂ ಅಸಮಾನತ್ವವನ್ನು ಇಟ್ಟಿದ್ದಾರಾ? ಅಥವಾ ದೇವರು ತನ್ನ ಕ್ರಿಯೆಗಳಿಂದ ಅಸಮಾನತ್ವವನ್ನು ಪ್ರದರ್ಶಿಸ್ತಿದ್ದಾರಾ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. 5ನೇ ಅಧ್ಯಾಯ 45ನೇ ವಚನ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನನ್ನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಎಲ್ಲಾದರೂ ಪ್ರಪಂಚದಲ್ಲಿ ನಡೆದಿದೆಯಾ ಪ್ರಿಯರೇ ಘಟನೆ? ಅಕ್ಕಪಕ್ಕದಲ್ಲಿ ಇಬ್ಬರು ನಿಂತ್ಕೊಂಡು ಒಬ್ಬ ನೀತಿವಂತನಾಗಿರ್ತಾನೆ, ಇನ್ನೊಬ್ಬ ನೀತಿವಂತನಾಗಿರೋದಿಲ್ಲ. ಇವನ ಮೇಲೆ ಮಳೆ ಬರ್ತಿರುತ್ತೆ, ಅವನ ಮೇಲೆ ಮಳೆ ಬಂದಿಲ್ಲ. ಇದೆಲ್ಲಾದರೂ ನಡೆದಿದೆಯಾ ಪ್ರಪಂಚದಲ್ಲಿ? ಇಲ್ಲ. ಅಂದರೆ ದೇವರು ಕೆಟ್ಟವರಾಗಿದ್ದರೂ ಒಳ್ಳೆಯವರಾಗಿದ್ದರೂ ಮನುಷ್ಯರೆಲ್ಲರನ್ನೂ, ಮಕ್ಕಳೆಲ್ಲರನ್ನೂ ಸಮಾನವಾಗಿ ನೋಡ್ತಾ ಇದ್ದಾರೆ. ಇದು ಮನುಷ್ಯರಾದ ಆ ತಂದೆಯ ಮಕ್ಕಳಾದ ನಮಗೆ ಯಾವಾಗ ಪ್ರಿಯರೇ ಬರುವಂತಹದ್ದು ಈ ಗುಣ? ಅಂದರೆ ಸತ್ಯವೇದದಲ್ಲಿ ಬರೆದಿರುವಂತಹ ಸಮಾನತ್ವದ ಘಟನೆಗಳು ಸಾವಿರಾರು. ನಮ್ಮ ಅಂಶದ ಹೆಸರೇನು? ಸಮಾಜ ಸ್ಥಾಪನೆಗೆ ನ್ಯಾಯವೋ ಅಥವಾ ಶಿಕ್ಷೆಯೋ? ನ್ಯಾಯದಿಂದನೂ ಆಗೋದಿಲ್ಲ. ಅಂದರೆ 1000 ಲಾಗಳನ್ನು ತೊಗೊಂಬಂದರೂ ಸಹ ಅದರಿಂದ ಸಮಾನತ್ವ ಬರೋದಿಲ್ಲ. ಸಾವಿರಾರು ಶಿಕ್ಷೆಗಳನ್ನು ಮನುಷ್ಯರಿಗೆ ಕೊಟ್ಟರೂ ಸಹ ಸಮಾನತ್ವ ಈ ಸಮಾಜದಲ್ಲಿ ಸ್ಥಾಪನೆಯಾಗೋದಿಲ್ಲ. ಯೇಸುಕ್ರಿಸ್ತರ ಮಾತು, ಸತ್ಯವೇದದಲ್ಲಿ ಬರೆದಿರುವಂಥ ಒಂದೊಂದು ಮಾತು ಎಲ್ಲಿ ಬರಬೇಕು? ಮನಸ್ಸಿನೊಳಗೆ.
ಆಗ ಸಮಾನತ್ವ ಅನ್ನುವಂತಹದ್ದು ಆ ವ್ಯಕ್ತಿಯ ಹೃದಯದೊಳಗಡೆಯಿಂದ ಬರುತ್ತೆ. ಸಹಾಯ ಮಾಡಬೇಕು ಅನ್ನುವಂತಹ ಗುಣ ಆ ವ್ಯಕ್ತಿಯ ಮನಸ್ಸಿನೊಳಗಡೆಯಿಂದ ಬರುತ್ತೆ. ಆಗ ಭಿಕ್ಷುಕನಿಂದ ಹಿಡಿದು ರಾಜನವರೆಗೂ ಸಮಾನತ್ವ ಬಂದು ಸಮಾಜ ಸಮಾನತ್ವ ಹೊಂದತ್ತೆ. ಒಂದೆರಡು ಉದಾಹರಣೆಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ ಪ್ರಿಯರೇ. ಒಬ್ಬ ವ್ಯಕ್ತಿಯನ್ನು ಜೈಲಿಗೆ ಕಳಿಸ್ತಾರೆ ಅಂದ್ಕೊಳ್ಳಿ, ಶಿಕ್ಷೆಯನ್ನು ಕೊಟ್ಟು. ಸಮಾನತ್ವ ಸ್ಥಾಪನೆ ಆಗಬೇಕಲ್ವ. ಈ ವ್ಯಕ್ತಿ ತುಂಬ ಜನರ ಹತ್ರ ದೋಚ್ಕೊಂಡಿದ್ದಾನೆ, ಕಳ್ತನ ಮಾಡಿದ್ದಾನೆ. ಏನಕ್ಕೋಸ್ಕರ ಕಳ್ತನ ಮಾಡ್ತಾರೆ? ಜಾಸ್ತಿ ಹಣ ನನಗೆ ಬೇಕು, ಅಥವಾ ಊಟಕ್ಕಿಲ್ಲದವರು ಸಹ ಕಳ್ತನ ಮಾಡ್ತಾರೆ. ಆದರೆ ದೊಡ್ಡ ದೊಡ್ಡ ಕಳ್ಳತನಗಳಲ್ಲಿ ಇನ್ವಾಲ್ವ್ ಆಗಿರುವಂತಹ ಗುಣ ಏನು, ಇನ್ವಾಲ್ವ್ ಆಗಿರುವಂಥ ಇಂಟೆನ್ಷನ್ ಏನು? ನನಗೆ ತುಂಬ ಹಣ, ಕೋಟಿಗಟ್ಟಲೆ ಕಳ್ತನ ನಡೆಯುತ್ತೆ ಪ್ರಿಯರೇ ಪ್ರಪಂಚದಲ್ಲಿ. ಅಂದರೆ ಏನಕ್ಕೋಸ್ಕರ ನಡೆಯುತ್ತೆ? ಜಾಸ್ತಿ ಬೇಕು, ಇತರರಿಗಿಂತ ನನಗೆ ಜಾಸ್ತಿ ಬೇಕು. ಇದು ನಡೆದಾಗ ಈ ವ್ಯಕ್ತಿಯನ್ನು ತೊಗೊಂಡೋಗಿ ಎಲ್ಲಿಡ್ತಾರೆ? ಸಿಕ್ಕಾಕೊಂಡ್ರೆ ಜೈಲಲ್ಲಿ ಇಡ್ತಾರೆ. ಜೈಲಲ್ಲಿ ಅಂದರೆ ಶಿಕ್ಷೆ ಕೊಟ್ಟರೆ ಏನಾದರೂ ಸಮಾನತ್ವ ಬರುತ್ತಾ ಅಂತ ಈ ಪ್ರಪಂಚಕ್ಕೆ ತೋರಿಸ್ತಿರುವಂತಹದ್ದು ಈ ಅಂಶ. ಅಂದರೆ ಜೈಲಲ್ಲಿ ಇಟ್ಟರೆ ಈ ವ್ಯಕ್ತಿ ಆಗ ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿರ್ತಾನೆ ಅಂದ್ಕೊಳ್ಳಿ, ಅಲ್ಲಿ ಹೋಗ್ತಾನೆ. ಜೈಲಲ್ಲಿ ಇರುವಂಥವರೆಲ್ಲ ಎಲ್ಲರೂ ನೀತಿವಂತರ ಇಲ್ಲ, ಎಲ್ಲರೂ ದೊಡ್ಡ ದೊಡ್ಡ ತಪ್ಪುಗಳು, ಇವನಿಗಿಂತ ದೊಡ್ಡ ತಪ್ಪುಗಳನ್ನು ಮಾಡಿ ಬಂದಂಥವ್ರು ಎಲ್ಲಿರ್ತಾರೆ? ಜೈಲಲ್ಲಿರ್ತಾರೆ. ಇವರ ಜೊತೆ ಯಾರು ಸೇರ್ಕೋತಾನೆ? ಈ ವ್ಯಕ್ತಿ ಸೇರ್ಕೋತಾನೆ. ಇವರಲ್ಲಿರುವಂತಹ ದೊಡ್ಡ ದೊಡ್ಡ ಕಳ್ಳತನಗಳ ಪ್ಲ್ಯಾನ್ಗಳನ್ನೆಲ್ಲ ಇವನು ಸಹ ಕಲಿತಾನೆ. ಇವರಲ್ಲಿರುವಂತಹ ಗುಣಗಳನ್ನು ಇವನಲ್ಲೂ ಸಹ ಅದು ಅಸಿಮಿಲೇಟ್ ಆಗುತ್ತೆ. ಆಚೆ ಬಂದು ಏನು ಮಾಡ್ತಾನೆ? ದೊಡ್ಡ ದೊಡ್ಡ ಕ್ರೈಮ್ ಮಾಡ್ತಾನೆ. ಇಷ್ಟರವರೆಗೂ ಮಾಡಿದ್ದಿದ್ದು ಚಿಕ್ಕ ಕ್ರೈಮೇ, ಆಚೆ ಬಂದ ನಂತರ ದೊಡ್ಡ ಕ್ರೈಮ್. ಅಂದರೆ ಶಿಕ್ಷೆ ಕೊಟ್ಟರೆ ಸಮಾನತ್ವ ಬರೋದಿಲ್ವಾ? ಬರೋದಿಲ್ಲ. ಒಬ್ಬ ವ್ಯಕ್ತಿ ನಮ್ಮೆಲ್ಲರಿಗೂ ಸಹ ಗೊತ್ತು ಪ್ರಿಯರೇ, ಸೈಂಟ್ ನಿಕೋಲಸ್ ಅನ್ನುವಂತಹ ವ್ಯಕ್ತಿ. ಪ್ರತಿ ಕ್ರಿಸ್ಮಸ್ಗೂ ಒಬ್ಬ ವಿಶೇಷವಾದ ವ್ಯಕ್ತಿ ಕಾಣಿಸ್ತಾನೆ ನಮ್ಮ ಕಣ್ಣಿಗೆ. ಯಾರು? ಸ್ಯಾಂಟಾ ಕ್ಲಾಸ್. ಕ್ರಿಸ್ಮಸ್ ತಾತ ಅಂತ ಹೇಳಿ ನಾವು ಹೆಸರಿಟ್ಟಿದ್ದೀವಿ ಅವ್ರಿಗೆ. ಈ ವ್ಯಕ್ತಿಯ ಕೆಲಸ ಏನು? ಈಗ ಏನೋ ಗಿಫ್ಟ್ಗಳನ್ನು ಅಲ್ಲಿ ಇಲ್ಲಿ ಮಕ್ಕಳಿಗೆ ಹಂಚ್ತಿರ್ತಾನೆ. ಆದರೆ ಇದು ಶುರುವಾಗಿದ್ದು ಎಲ್ಲಿ ಗೊತ್ತಾ ಪ್ರಿಯರೇ? ಸೈಂಟ್ ನಿಕೋಲಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ತಾನು ತುಂಬ ಶ್ರೀಮಂತನಾಗಿರ್ತಾನೆ. ಮಕ್ಕಳೆಲ್ಲರಿಗೂ ಸಹ ದೇವರ ಮೇಲೆ ನಂಬಿಕೆ ಜಾಸ್ತಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಕ್ಕಳಿಗೆ ಏನು ಬೇಕು ಅಂತ ಹೇಳಿ ಬರ್ಕೊಂಡು ಹೋಗಿ ಸ್ಯಾಂಟಾ ಕ್ಲಾಸ್ನ ರೂಪದಲ್ಲಿ ಬಂದು ಅವರ ಮನೆಗಳಿಗೆ ಅವ್ರು ಕೇಳಿದಂತಹ ಐಟಮನ್ನು ತಲುಪಿಸ್ತಿದ್ದ. ಏನಕ್ಕೋಸ್ಕರ? ಮಕ್ಕಳು ಏನು ಅನ್ಕೋಬೇಕು? ಇದನ್ನು ದೇವರೇ ಕೊಟ್ಟರು ಅಂತ ಅನ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ವ್ಯಕ್ತಿ ಆ ಕೆಲಸವನ್ನು ಮಾಡ್ತಿದ್ದ. ಅಂದರೆ ತನ್ನ ಶ್ರೀಮಂತಿಕೆಯನ್ನು ಹಂಚ್ತಾ ಇದ್ದ. ಏನಕ್ಕೋಸ್ಕರ? ಮಕ್ಕಳಿಗೆಲ್ಲರಿಗೂ ಸಹ ದೇವರ ಮೇಲೆ ವಿಶ್ವಾಸ ಅನ್ನುವಂತಹದ್ದು ಬರಬೇಕು ಅನ್ನುವಂಥ ಉದ್ದೇಶದಿಂದ. ಹಾಗಾದರೆ ತನ್ನ ಶ್ರೀಮಂತಿಕೆಯನ್ನು ಈ ವ್ಯಕ್ತಿ ಹಂಚಬೇಕಾದ್ರೆ, ಕ್ರಿಶ್ಚಿಯನ್ ಪ್ರಿಯರೇ, ಈ ವ್ಯಕ್ತಿ ಯಾವುದರಿಂದ ಸಾಧ್ಯ ಆಯ್ತದು? ಇರುವಂತಹದ್ದನ್ನು ಹಂಚಬೇಕಾದ್ರೆ ಇನ್ನೊಬ್ಬರಿಗೆ ಯಾವುದರಿಂದ ಸಾಧ್ಯ ಆಯಿತು? ಸತ್ಯವೇದ ಓದಿರುವುದರಿಂದ, ಯೇಸು ಕ್ರಿಸ್ತರ ಮಾತುಗಳಿಂದ. ಅಂದರೆ ಒಬ್ಬ ವ್ಯಕ್ತಿ ತನಗಿರುವಂತಹದ್ದನ್ನು ಬಿಡಬೇಕಾದರೆ ಸತ್ಯವೇದದಲ್ಲಿರುವಂತಹ ಮಾತುಗಳಿಂದ ಮಾತ್ರ ಸಾಧ್ಯ. ಈ ಕೋವಿಡ್-19 ಬಂತು ರೀಸೆಂಟಾಗಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಒಂದು ಸರ್ವೆ ನಡೆಯುತ್ತೆ. ಪ್ರಪಂಚದಲ್ಲಿ ಈ ಕೋವಿಡ್-19 ಈ ಒಂದು ಕಾಯಿಲೆಗೋಸ್ಕರ, ಇದಕ್ಕೆ ಔಷಧಿಯನ್ನು ಕಂಡುಹಿಡಿಯಲಿಕ್ಕೋಸ್ಕರ ತುಂಬ ಕಾಂಟ್ರಿಬ್ಯೂಟ್ ಮಾಡಿರುವಂಥದ್ದು ಯಾರು ಗೊತ್ತಾ? ಪ್ರಪಂಚದಲ್ಲಿ ಈಗ ಪ್ರೆಸೆಂಟ್ ಸರ್ವೆ ಪ್ರಕಾರ ಯುರೋಪ್ನಲ್ಲಿರುವಂಥ 2 ವ್ಯಕ್ತಿಗಳು, ಅಣ್ಣ ತಮ್ಮಂದಿರು ಪ್ರಿಯರೇ. ಇಬ್ಬರೂ ಸಹ ಕ್ರೈಸ್ತರು. ಕೋಟಿಗಟ್ಟಲೆ ಆಗಲೇ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಏನಕ್ಕೋಸ್ಕರ? ಪ್ರಪಂಚದ ಒಳಿತಿಗೋಸ್ಕರ. ಎಷ್ಟು ಜನ ನಮ್ಮ ಕಣ್ಣು ಮುಂದೆ ಪಾಲಿಟಿಷಿಯನ್ಸ್ ಇದ್ದಾರೆ, ಸಾವಿರಾರು ಕೋಟಿ ಇದೆ. ಹಾಗೆ ಫಿಲ್ಮ್ ಆ್ಯಕ್ಟ್ರುಗಳು ಇದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ನು ಇದ್ದಾರೆ, ಸಾವಿರಾರು ಕೋಟಿಗಳಿದೆ. ಆದರೆ ಕೊಡ್ತಾ ಇದ್ದಾರಾ? ಇಲ್ಲ. ಕೊಡಬೇಕಂದ್ರೆ ಯಾರು ಕೊಡ್ತಿದ್ದಾರೆ? ಸತ್ಯವೇದದ ಮಾತುಗಳನ್ನು ತನ್ನ ಮನಸ್ಸಿನಲ್ಲಿ ಬಿತ್ತಿಕೊಂಡಿರುವಂಥವರು. ಅಂದರೆ ನ್ಯಾಯದಿಂದನೂ ಸಮಾನತ್ವ ಬರೋದಿಲ್ಲ, ಶಿಕ್ಷೆಯಿಂದನೂ ಸಹ ಸಮಾನತ್ವ ಬರೋದಿಲ್ಲ. ಸತ್ಯವೇದದಲ್ಲಿರುವಂಥ ಮಾತುಗಳನ್ನು ಓದಿದಾಗ, ಆ ಮಾತುಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿದಾಗ ಮಾತ್ರ ನಮ್ಮಲ್ಲಿರುವಂತಹದ್ದನ್ನು ಹಂಚುವಂತಹ ಗುಣ ನಮ್ಮಲ್ಲಿ ಬರುತ್ತೆ. ಆಗ ಸಮಾಜದಲ್ಲಿ ಸಮಾನತ್ವ ಬರುತ್ತೆ. ಕೊನೆಯದಾಗಿ ಒಂದು ಉದಾಹರಣೆಯನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಈ ಇನ್ಕಮ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರಲ್ವ ಪ್ರಿಯರೇ ನಮ್ಮ ಹತ್ರ ಸರ್ಕಾರ. ಇನ್ಕಮ್ ಟ್ಯಾಕ್ಸ್ ಅಂದರೆ ನಮಗಿಷ್ಟು ಸ್ಯಾಲ್ರಿ ಬಂದರೆ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಯಾರಿಗೆ ಕೊಡಬೇಕು? ಗವರ್ನಮೆಂಟಿಗೆ ಕೊಡಬೇಕು. ಏನಕ್ಕೋಸ್ಕರ ಕೊಡಬೇಕು? ಗವರ್ನಮೆಂಟ್ ಖರ್ಚುಗಳೇನೇನಿರುತ್ತೆ, ರೋಡ್ ಹಾಕ್ಸ್ಲಿಕ್ಕೆ, ಅದಕ್ಕೆ ಹಾಕ್ಸ್ಲಿಕ್ಕೆ, ಇದಕ್ಕೋಸ್ಕರ ಕೊಡಬೇಕು. ಹಾಗಾದರೆ ಇಷ್ಟು ಪರ್ಸೆಂಟೇಜನ್ನು ಸರ್ಕಾರಕ್ಕೆ ಎಲ್ಲರೂ ಕೊಡಬೇಕು. ನಾವು 1 ಲಕ್ಷ ದುಡಿದ್ರೆ ಅದರಲ್ಲಿ ಒಂದು ಪರ್ಸೆಂಟೇಜ್ ಇರುತ್ತೆ, 13%, 14%. ಇಷ್ಟು ಪರ್ಸೆಂಟೇಜನ್ನು 10%
ಹಾಗಾದರೆ 10% ಅಂದರೆ ಎಷ್ಟಾಯಿತು 1,00,000ದಲ್ಲಿ? 10,000. ಇದನ್ನು ಯಾರು ಕಟ್ಟಬೇಕು? ಸರ್ಕಾರಕ್ಕೆ. ಕಾನೂನು ಇಟ್ಟು ಏನಾದರೂ ಈ ಇನ್ಕಮ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾನೂನು ಇದೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಕರಿತೀವಿ ನಾವು ಅದನ್ನು. ಅಂದರೆ ಒಂದು ಕಾನೂನು ಇಟ್ಟು ಸಮಾನತ್ವವನ್ನು ಸ್ಥಾಪಿಸ್ಬೋದಾ? ಅಥವಾ ಇನ್ಕಮ್ ಟ್ಯಾಕ್ಸನ್ನು ತೊಗೊಂಡಿರುವಂಥ ಹಣವನ್ನು ಅವ್ರೇನು ಮಾಡ್ತಾರೆ? ಇಲ್ಲದೇ ಇರುವಂಥವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ರೋಡ್ ಹಾಕ್ಸುವಂತಹದ್ದು ಅಥವಾ ಎಂಪ್ಲಾಯ್ಮೆಂಟ್ ಕೆಲಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹ ಕೆಲಸ ಮಾಡ್ತಾ ಇರ್ತಾರೆ. ಇದನ್ನು ಎಲ್ಲರೂ ಸಹ ಸರಿಯಾಗಿ ಕಟ್ತಾ ಇದ್ದಾರಾ ಇನ್ಕಮ್ ಟ್ಯಾಕ್ಸನ್ನು? ಇರುವಂಥವರೆಲ್ಲರೂ ಸಾವಿರಾರು ಕೋಟಿಗಳು ಇರುವಂತಹ ಜನರು ಕಟ್ತಾ ಇದ್ದಾರಾ ಇದನ್ನು ಸರಿಯಾಗಿ? ಇಲ್ಲ. ಏನು ಮಾಡ್ತಿದ್ದಾರೆ? ತಮ್ಮ ಇನ್ಕಮನ್ನು ಕಮ್ಮಿ ಮಾಡಿ, ಅಂದರೆ ನಮಗೆ ಬರುವಂತಹ ಸಂಬಳ ಇಷ್ಟೇ ಅಂತ ತೋರಿಸಿ ಇನ್ಕಮ್ ಟ್ಯಾಕ್ಸನ್ನು ಕಮ್ಮಿಯಾಗಿ ಕಟ್ತಾ ಇದ್ದಾರೆ. ಇದನ್ನು ನಾನು ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಅಂಶದಲ್ಲಿ ಒಂದು ಭಾಗ ಇತ್ತು. ಲಾ ಅನ್ನುವಂತಹದ್ದು ಸಮಾನತ್ವವನ್ನು ತರಲಿಕ್ಕಾಗತ್ತಾ? ಕಾನೂನಿನ ಕೈಯಲ್ಲಿ ಸಮಾನತ್ವವನ್ನು ತರಲಿಕ್ಕಾಗತ್ತಾ ಅಂದರೆ ಇಲ್ಲ. ಯಾಕೆ? ಅಧಿಕಾರಿಗಳು ನಮ್ಮ ಮುಂದೆ ಇದ್ದಾಗ ಕಾನೂನನ್ನು ಎಲ್ಲರೂ ಪಾಲಿಸ್ತೀವಿ. ಅಧಿಕಾರಿಗಳು ನಮ್ಮ ಮುಂದೆ ಇಲ್ಲದೆ ಹೋಗಿದ್ದಾಗ ಎಲ್ಲರೂ ಕಾನೂನನ್ನು ಮೀರ್ತೀವಿ. ಇದರಿಂದ ಕಾನೂನಿಂದಲೂ ಸಹ ಸಮಾನತ್ವ ಅನ್ನುವಂತಹದ್ದು ಬರೋದಿಲ್ಲ. ಈ ಅಂಶದ ಹೆಸರೇನು ಪ್ರಿಯರೇ? ಕೊನೆಯದಾಗಿ ಸಮಾಜ ಸ್ಥಾಪನೆಗೆ ಕಾನೂನು ಅಥವಾ ಶಿಕ್ಷೆಯೋ? ಕಾನೂನಿನಿಂದಲೂ ಸಾಧ್ಯ ಇಲ್ಲ, ಶಿಕ್ಷೆಯಿಂದಲೂ ಸಹ ಸಮಾನತ್ವ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತರ ಮಾತು ಸತ್ಯವೇದದಲ್ಲಿ ಬರೆದಿರುವಂತಹ ವಾಕ್ಯದಿಂದ ಮಾತ್ರ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಹಂಚುವಂತಹ ಗುಣ ಒಬ್ಬ ವ್ಯಕ್ತಿಯಲ್ಲಿ ಬರುತ್ತೆ. ಹಂಚಿದಾಗ ಸಮಾನತ್ವ ಸೃಷ್ಟಿಯಾಗತ್ತೆ. ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನಿಮ್ಮ ಮಾತುಗಳು ಅದ್ಭುತವಾಗಿ ಅಮೋಘವಾಗಿದೆ ತಂದೆ. ಕ್ರಿಸ್ತ ಪೂರ್ವ ಎಷ್ಟು ಸಾವಿರಾರು ವರ್ಷಗಳ ಹಿಂದೆನೇ ಇಸ್ರಾಯೇಲ್ಯರಿಗೆ ನೀವು ಹೇಳಿದ್ರಿ ಅಪ್ಪ, ನಿಮಗೆ ರಾಜನು ಬೇಡ, ರಾಜನು ಬಂದರೆ ಅಸಮಾನತ್ವ ಅನ್ನುವಂತಹದ್ದು ಬರುತ್ತೆ ಅಂತ ಹೇಳಿ. ಆದರೆ ಈ ಜನರು ಕೇಳಿಲ್ಲ ತಂದೆ. ಈ ಅಸಮಾನತ್ವ ಇರುವಂತಹ ಈ ಸಮಾಜದಲ್ಲಿ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತಲೂ ಇರುವಂತಹ ಜನರಲ್ಲಿ ಸಮಾನತ್ವ ಗುಣಗಳನ್ನು ಮೂಡಿಸಿ ಸಮಾನತ್ವಗಳನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುವುದರಲ್ಲಿ ಚಿಕ್ಕ ಪ್ರಯತ್ನ ಮಾಡ್ತಿರುವಂತಹ ಬೈಬಲ್ ಓಪನ್ ಯೂನಿವರ್ಸಿಟಿಯನ್ನು ವೃದ್ಧಿ ಮಾಡಿ, ಇಲ್ಲದೇ ಇರುವಂಥವರಿಗೆ ಬೇಕಾಗಿರುವಂತಹ ಸಹಾಯವನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಬದುಕು ನಿನಗಾಗಿಯೇ ನಿನ್ನ ಹಾಗೆ ಜೀವಿತವು, ಅವುಗಳಿಗೆಲ್ಲವೂ ಮನುಷ್ಯನಂತೆ ಇವು, ಮಾತಾಡಲಾರವು ನಿನ್ನಂತ ಜ್ಞಾನವು, ಅವುಗಳಿಗೆಲ್ಲವೂ ಅದರ ಜೀವಿತ ನಿನ್ನ ಹಾಗೆ ಇರುವುದೇ, ನಿನ್ನ ಹಾಗೆ ಸುಖವಾದ ಜೀವಿತ ಇರುವುದೇ. ಬದುಕುತ್ತಿದ್ದರೂ ಬದುಕು ನಿನಗೆ, ಮರಣವಾದರೂ ಬದುಕು ನಿನಗೆ, ಅದರ ಜೀವಿತ ನಿನ್ನ ಹಾಗೆ ಇರುವುದೇ. ಜೀವರಾಶಿಗಳ